ಇದೆಯಲ್ಲ ನಿಲ್ಲ ಆ ಲಕ್ಷಣ ಇಲ್ಲ ಅಲಿಪ್ತ ನಿನ್ಗೆ ಏನ್ ಹತ್ತೇ ಇಲ್ಲ ಅವ ಅಲಿತಿದ್ದಾನ ಶಿವ ನೀ ಯಾರು ಅಲಿತಿದ್ದೀವ ಇಷ್ಟು ಜನ ಮಾತಿಗೆ ಲೇಪ್ ಆಗಿ ನಿಮ್ಗೆ ಯಾರ್ಯಾರು ಏನು ಒಂದು ಲೇಪ್ ಆಗಿತ್ತಪ್ಪ ಅದು ಅಲ್ಲಿ ಅದಿರೂಪ ಆಗ್ತಿದ್ದವ ಮತ್ತೊಂದು ಆಗ್ತಿರ್ಲಿಲ್ಲ ನಾವ್ ಎದಕ್ಕೂ ಲೇಪ್ ಆಗುದಿಲ್ಲ ನಿರ್ಲೇಪ್ ಜೊತೆಕೊಂಡು ಎಲ್ಲ ನಾವು ಬೇರೆ 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 ಅನುಭವ ಬರ್ಕೋತ ಹೋಗ್ತಾವ ಈಗ ನಾವು ನಾರಿಗೆ ತಿಳ್ಕೊಂಡು ಹುಳಿ ಅಂತ ಹುಳಿ ತಿನ್ನುವ ಹುಳಿ ಹುಳಿ ಆಗ್ಬಿಟ್ಟು ಲೇಪೆ ಆಗಿ ತಿಳ್ಕೊಂಡು ಮುಚ್ಚಿ ತಿನ್ಬೋದು ಇಲ್ಲ ಹುಳಿ ನೋಡ್ತ ಹುಳಿ ಅಂತ ಹೇಳ್ತದ ಮತ್ ಬಿಟ್ಬಿಡ್ತು ಮತ್ ಇದಕ್ಕಿದಂಗೆ ಇರ್ತದೆ ನಿರ್ಲೇಪೆ ಇರ್ತದೆ ಮತ್ತೊಂದು ರುಚಿ ಬಂತು ಅದು ತಿಂತದೆ ಅದು ಹಸಿ ಹಾಕ್ತಪ್ಪ ಭಾಷಣ ಆಗ್ತದೆ ಹಸಿ ಹೋಯ್ತು ಅದು ಅದು ಮತ್ತೆ ಬಿಟ್ಬಿಡ್ತು ಮತ್ತೆ ನಿರ್ಲೇಪ ಹಾಕ್ಬೋದು ಹೌದು ಹೇಗೆ ನಾಲ್ಗೆ ಇದು ಬೇಕಾದಷ್ಟು ತಿನ್ನು ಸುತ್ತ ನೀರ್ ಬೇಕಾಗಿದ್ದೇ ಇರ್ತದೋ ಹೌದಲ್ಲ ಹಾಗೆ ನಿಮ್ಮ ಸ್ತ್ರೀಯರು ಹಂಗೆ ಹೇಳ್ತಾರೆ ಸುಖ ಬಂತು ಆ ಸುಖ ಉಳಿತೀರಪ್ಪ ಇಲ್ಲ ಸುಖ ಕಥೆಗಳನ್ನು ನೀವು ಮಾಡ್ತಿದ್ದಿ ಅಂತ ನೀನ್ ಸುಖ ಬಂತಪ್ಪ ಎಷ್ಟು ಸುಖ ಬಂತು ಅಂತ ಹಾ ನಿಂಗೆ ಆ ಸುಖ ಸಂಬಂಧ ಮತ್ತೆ ಹೋದಾಗ ನೀ ಬರ್ತೀನಿ ದುಃಖ ಬಂತಪ್ಪ ಅಂದ್ರೆ ಅದ್ರ ಉಳಿತೇನೆ ದುಃಖ ಭಾಳ ಬರ್ತದ ನಾವು ದುಃಖಿದ್ದೀವ್ರಿ ಭಾಳ ದುಃಖಿದ್ದೀವಿ ಅಂತ ಹೇಳ್ಕೊ ಬಂತು ಅವ್ರ ದುಃಖಿ ಹೋಗ್ಲಪ್ಪ ಹೇಗೆ ಗಾಳಿ ಮಾಡ್ಬೇಕು ಇಲ್ಲಿ ನಾವು ದುಃಖಿದ್ದೀವಿ ಹೋಗುದಿಲ್ಲ ಬಾ ಹಂಗೆ ಹಿಂಗೆ ಕಥೆ ಇರೋದು ಹಂಗ ನೋಡಿ ನಾನ್ ಮಾತು ಕೇಳ ಹೋಗ್ಬಾರ್ದು ದುಃಖ ನೋಡು ನಾ ತಿಂಗಳು ಬರ್ತೀನಿ ಭೇಟಿ ಆಗ್ತೀನಿ ದುಃಖ ಹೋಗಿರ್ಬಾರ್ದು ನೋಡು ಅಂದ್ರೆ ಹೋಗ್ತಿದ್ದಂತ ಹೋಗ್ತಿದ್ ದುಃಖ ದುಃಖನೂ ಹೋಗ್ತು ಅದ್ರ ಎಲ್ಲ ಸುದ್ದಿ ಹೇಳಾಮೆ ಐತಿ ಸುಖನೂ ಹೋಗು ಆ ಸುದ್ದಿ ಹೇಳಾಮೆ ಐತಿ ಸುಖಕ್ಕೂ ಸಂಬಂಧಪಟ್ಟಿಲ್ಲ ದುಃಖಕ್ಕೂ ಸಂಬಂಧಪಟ್ಟಿಲ್ಲ ಕೀರ್ತಿ ಸಂಬಂಧಪಟ್ಟಿಲ್ಲ ಅಕಿತ್ ಏನಿದೆ ಎದಕ್ಕೂ ಸಂಬಂಧಪಟ್ಟಿಲ್ಲ ಅಂದ್ರೆ ಇದಕ್ಕಿಂತ ಉಳಿದು ಇದೇನ್ ಲಕ್ಷಣ ತೋರಿಸ್ತದೆ ನಿರ್ಲೇಪತ ತೋರಿಸ್ತದೆ ನೀವು ಅಲಿಪ್ತಿದ್ದೀರಿ ನಿರ್ಲೇಪಿದ್ದೀರಿ ಶುದ್ಧ ಇದ್ದೀರಿ ಅಮರ ಇದ್ದೀರಿ ಶಾಶ್ವತ ಇದ್ದೀರಿ ಇದೆಲ್ಲ ಇಂದ ನಿನ್ನನ್ನ ನೀನೇ ನೋಡ್ಕೊಳಪ್ಪ ಅಂತ ಇವೇನಿವ ಬಹಳ ಹೆಚ್ಚಿನ ಲಕ್ಷಣಗಳ ಇವು ದೇವರಲ್ಲಿ ಮಾತ್ರ ಅವು ನಮ್ಮಲ್ಲಿ ಹೆಂಗಿದ್ದಾವ ಅಂತ ಹೇಳ್ತಿದ್ದ ಆ ನಿನ್ನಲ್ಲಿ ಯಾವಪ್ಪ ಅಂತ ಆ ದೇವರ ನಿನ್ನಲ್ಲಿ ಅಂತ ಕಬಲ್ ಮಾಡ್ತಾರ ಮತ್ತೆ ಆ ಲಕ್ಷಣ ಇಲ್ಲ ಅಂತ ಯಾಕೆ ಅಂತ ಕಬಲ್ ಮಾಡ್ತಾರೆ ನನ್ನಲ್ಲಿ ದೇವ್ರ ಅಂತ ಪ್ರತಿಯೊಬ್ಬರ ನನ್ನ ಈ ಲಕ್ಷಣ ಅದೇ ಸಿಕ್ಕಿದ್ರು ಮತ್ತೆ ದೇವರ ಲಕ್ಷಣ ಅಂದ್ರೆ ದೇವರ ಅಂದ್ರೆ ನೀನೇ ಇದೆಯಲ್ಲ ಇದನ್ನ ನಾವು ಅನುಭವದಿಂದ ನೋಡ್ಕೊಂಡ್ರೆ ಭಾಷೆ ಹಾಕ್ಬಿಡಪ್ಪ ಇಷ್ಟ ನಾವು ನಿಶ್ಚಯ ಮಾಡಿದ್ವಿ ಅಂದ್ರೆ ಅವಾಗಿಂದ ಈ ಮೊದಲಿಂದ ಏನಿಲ್ಲ ಅಭಿಮಾನ ಇತ್ತು ದೇಹದ ಅಭಿಮಾನ ಸುಖ ಅಭಿಮಾನ ಮಾನಪ್ಪದ ಅಭಿಮಾನ ಕರ್ತೃತ್ವ ಅಭಿಮಾನ ಭಕ್ತತ್ವ ಅಭಿಮಾನ ಇವೆಲ್ಲ ಇದಲ್ಲ ಇವಾಗ ಮುಖ್ಯ ಕೊಡ್ತಿದ್ದು ಇವೆಲ್ಲ ಸಹಜವಾಗಿ ಹೋಗ್ತದೆ ಯಾಕಂದ್ರೆ ನಿಶ್ಚಯ ಒಂದಿರ್ತದೆ ಯಾವಾಗ ಈ ನಿಶ್ಚಯ ಇತ್ತಂದ್ರೆ ಆ ನಿಶ್ಚಯ ಇರುವುದಿಲ್ಲ ಇವತ್ತು ನಿಶ್ಚಯ ಇತ್ತಪ್ಪ ಅಂದ್ರೆ ಶಿವ ನಾ ಹೆಂಗಾದೇನೋ ಹಂಗಂತ ಒಂದು ಎಷ್ಟು ಸಂಶಯಗಳಾಗ ನಿಶ್ಚಯ ಸಾಧ್ಯಿಲ್ಲ ಯಾವ ಶಿವತ್ ನಿಶ್ಚಯ ಆಯ್ತು ಈ ಜೀವತ್ ನಿಶ್ಚಯ ಹೋಗುದು ಒಂದೇ ಕಾಲಕ್ಕೆ ಎರಡು ಇರ್ಲಾರ ಒಬ್ಬನೇ ಆಗಿದ್ರಿಂದ ಒಂದು ನಿಶ್ಚಯ ಇತ್ತು ಅದೇ ಆ ನಿಶ್ಚಯ ಮಾಡಿಕೊಂಡು ಈ ನಿಶ್ಚಯ ಹೋಗಿರ್ತದೆ ಈ ನಿಶ್ಚಯ ಬಿಟ್ಟರೆ ಆ ನಿಶ್ಚಯ ಮಾಡಿಬಾರ್ದು ಈ ನಿಶ್ಚಯ ಇದ್ದಂತ ಯಾವ ಸುಖ ದುಃಖ ಬಂಧನಗಳವ ಅವು ಈ ನಿಶ್ಚಯದಲ್ಲಿ ಮಾತ್ರ ಯಾವ ಜೀವ ನಿಶ್ಚಯದಲ್ಲಿ ಮಾತ್ರ ಏನು ನಾ ಕರ್ತಾ ಇದ್ದೀನಿ ಹಿಂಗ್ ಮಾಡು ಇಷ್ಟು ಮಾಡ್ರಿ ನೋಡಿ ಎಷ್ಟು ಜನಿಸ್ತ ನೋಡಿ ಆ ಕರ್ತೃತ್ವ ಯಾವ ಬಂಧನಾಗಿದೆ ಎಷ್ಟೋ ಕೆಲಸಗಳು ಮಾಡ್ರಿ ಅದು ಫಲ ಬರಲೇ ಇಲ್ಲ ನನಗೊಂದು ವಾವಾದೇ ಇಲ್ಲ ಕೆಲಸ ಮಾಡಿದ ಬಗ್ಗೆ ನೋಡಿ ಬಂಧನ ಇಷ್ಟು ಮಾಡ್ಬೇಕಂತೀನಿ ಅದು ಹಾಗೆ ಹೋದು ಹಾಕು ನೇಮ್ ಇಲ್ಲ ಎಂದಾದಿತ್ತು ಮತ್ತೆ ಬಂಧನ ಸಿಕ್ಕಿದ್ರು ಕರ್ಮ ಇದು ಬಂಧನ ಮಾಡೇ ಮಾಡ್ತದೆ ಕರ್ತಾ ಇದ್ದೀನಿ ನಾವು ಬಂದೇ ಬಂತು ಕರ್ತೃ ಭಾವ ಅಂದ್ರೆ ಒಂದು ಕೆಂಡ ಇದ್ದಂಗೆ ಅಂತ ಹೇಳ್ಬಿಟ್ಟು ಅದು ಅರ್ಥವಾಗ್ತದೆ ಹೇಳ ಹೃದಯ ಒಂದು ಕರ್ತೃತ್ವ ಭಾವ ಇಟ್ಕೊಂಡು ಅವ್ನು ಕೆಂಡ ಇಟ್ಕೊಂಡಂಗೆ ಅವ್ನು ಶಾಂತಿ ಸಿಗಿ ಎಂದು ಸಾಧ್ಯಲ್ಲಪ್ಪ ಅಂತ ಯಾವಾಗ ಹಿಂದೆ ನಾವು ಇದ್ದದ್ದೇ ಕೆಲಸ ಅದಪ್ಪ ಮಾಡ್ತಾ ಇದ್ದ ನಾವು ಕರ್ತಾ ಇದ್ದೀನಿ ಮಾಡಬೇಕಾಗಿಂತದ್ದಿಲ್ಲೋ ಯಾವಾಗ ಆಯ್ತು ಆಗ್ತು ಇಲ್ಲೋ ಹೊಡೆ ಆಗ್ತು ಭಾಳ ಆಗ್ತು ಅಡ್ಜಸ್ಟ್ ಬಿಟ್ಕೊಂಡು ಬರ್ತಾವ ಹೆಂಗ್ ಮಾಡ್ಬೇಕು ಏನ್ ನಿವಾರಣ ಆಯ್ತು ಯಾಕೆ ಏನ್ ಮಾಡ್ಬೇಕು ಎಲ್ಲ ಬಡ್ಕೊಂಡು ಆ ಕರ್ತೃತ್ವ ಭಾವ ನಿಮ್ಮನ್ನ ದುಃಖಿ ಮಾಡ್ತೀರಿ ಆದ್ರೆ ನಾ ಕರ್ತಾ ಇದ್ದೀನಿ ಅಂತ ಒಂದು ನಿಶ್ಚಯದಲ್ಲಿ ಇವು ಯಾವಾಗ ಬರ್ಬೋದು ಹೇಳಿ ನನಗೆ ಏನ್ ಮಾಡೋದಿಲ್ಲ ಅಂತಿದ್ದವಂಗೆ ಆ ಕರ್ತೃತ್ವ ಭಾವದಲ್ಲಿದ್ದಂತಹ ಎಷ್ಟೆಷ್ಟು ಏನು ಕೊರತೆಗಳವೆ ಅಥವಾ ಗಂಡಾಂತರಗಳವೆ ಅಥವಾ ಎಷ್ಟು ದುಃಖಗಳವೆ ಭೀತಿಗಳವೆ ಅವು ಯಾವ್ದಾದ್ರು ಒಂದಾದ್ರು ಸ್ವಲ್ಪ ಬರ್ಬೋದು ಹೇಳಿ ಅಕರ್ತೃ ಭಾವ ಇದ್ದಲ್ಲೇ ಅದು ಆಕರ್ತಾನೆ ಇದೆಯಪ್ಪ ಕರ್ತ ಭೋಕ್ತ ಎಷ್ಟೆಷ್ಟು ಲಕ್ಷಣಗಳವ ಆ ಬ್ರಹ್ಮದ ಲಕ್ಷಣಗಳವ ಆ ಪರಿಪೂರ್ಣ ವಸ್ತುವಿನ ಲಕ್ಷಣಗಳವ ಅವೆಲ್ಲ ನಿನ್ನಲ್ಲವ ಆದ್ರಿಂದ ನೀನೇ ಇದ್ದೀವಿ ಅಂತ ಒಂದು ಮುಖ್ಯವಾದ ಬ್ರಹ್ಮಾತ್ಮಕ ಜ್ಞಾನವನ್ನ ಇಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಅದನ್ನು ಗ್ರಹಿಸಿದ ಮೇಲೆ ಅದಂತ ಬೇಕಾದ್ರೆ ಹೇಳ್ಬೋದು ಯಾರು ಗ್ರಹಿಸ್ಕೊತಾರ ಅವ್ರಿಗೆ ಅದ್ರ ಸುಖ ಸಿಗ್ತದೆ ಮತ್ತು ಇದನ್ನೇ ಗ್ರಹಿಸ್ಕೊತೇವಪ್ಪ ಅಂದ್ರೆ ಬೇಕಾದಷ್ಟು ಹೇಳಿದ್ರು ಕೂಡ ಇವ್ರಿಂದ ಹೇಳ್ಕೊಂಡು ಸ್ವಲ್ಪ ಪದಾರ್ಥ ಏನು ಹೇಳ್ಕೊಂಡು ಹೋಗಿದ್ದಾರೆ ಕೆಟ್ಟ ಖಾರ ಅಂತ ಇದೆ ಹೇಳ್ಕೊಂಡು
ನಾವೇನ್ ಹೇಳ್ತೀರಿ ರುಚಿ ಪದಾರ್ಥ ಪಕ್ವಾನ್ ನಮ್ಗೆ ಸಿಗುವುದ ಇಲ್ಲ ಕೈ ತಾವು ಅಂತ ಪಲ್ಯ ಅವಿಷಯ ಹಂಗೆ ಮಾಡ್ತಾರೆ ಏನ್ ಹೇಳ್ತದೆ ಈಗ ಎಷ್ಟು ಕೇಳ್ಕೊಡ್ತಾವ ಆಗ್ರಹ ಕೊಡುವುದಿಲ್ಲ ಆಗ್ರಹ ನಲ್ಲಿ ಮೊದ್ಲು ಹೇಳಿನ ಇದೇನ ಇದು ಜ್ಞಾನ ಬೇಕಾಗ್ಪಟ್ಟಾದ್ರು ಕೂಡ ಮನುಷ್ಯನ ಎಷ್ಟು ಮಟ್ಟಿಗೆ ಗ್ರಹಣ ಮಾಡ್ತಾರ ಅಷ್ಟು ಮೇಲೆ ಫಲ ಸಾಧಕರು ಎಷ್ಟು ಗ್ರಹಣ ಮಾಡ್ತಾರೆ ಇದು ಗ್ರಹಣ ಮಾಡುವಂತ ಪ್ರವೃತ್ತಿ ಬಹಳ ಜೊತೆ ಇರ್ಬೋದು ಬಾಗಿದಕ್ಕೆ ಎಲ್ಲ ಮಹತ್ವ ರೊಕ್ಕ ಕಲ್ರಿ ಬೇಕಾದ್ರೆ ಅಧಿಕಾರ ಕಲ್ರಿ ಅಥವಾ ಒಂದೇನು ಲಾಭ ಕಲ್ರಿ ಒಂದು ಘಟನಾ ಅನ್ರಿ ಒಂದು ಎದ್ರಿಗೆ ಬಂದಿರ್ತಾವ ಒಂದು ಕಾರ್ಯ ಅನ್ರಿ ಸರ್ವಸ್ವಿ ಮಹತ್ವ ಕೊಟ್ಟು ಅದ್ರೊಳಗೆ ಲೇಪ ಆಗಿ ಅದು ನಂದು ಹೊತ್ಕೊಂಡು ಕೊಡುತ್ತ ಒಂದು ಸಾಮಾನ್ಯ ಪ್ರವೃತ್ತಿವೆಲ್ಲ ಹಾಗಿದ್ರೆ ಇದು ಈ ಜ್ಞಾನದಿಂದ ಅದೇ ಬಿಂಬಿಸಿಲ್ಲ ಜ್ಞಾನ ನಾವು ಮಾಡ್ಕೊಂಡಿಲ್ಲ ಅಂತ ಅವು ಸಹಜ ಅನ್ಸ್ತಪ್ಪ ಅಂದ್ರೆ ಲಾಭ ಆದ್ರೂ ಇದು ಬಹಳ ಅನ್ಸಿಬಾರ್ದು ಬಹಳ ಏನೋ ಒಂದು ಆತ ಅನ್ಸಿರ್ಬಾರ್ದು ಹೋದ್ರು ಏನೋ ಭಯಂಕರ ಹೋಗ್ತದೆ ನಮಗೆ ಏನು ಅನ್ಸಿರ್ಬಾರ್ದು ಅಂತ ಏನು ಅನ್ಸ್ಲಪ್ಪ ಅಂದ್ರೆ ಅದು ಸಾಮಿಸ್ತಿದ್ದಾನೆ ಸತ್ಯವಾದಂತ ತಂದು ಏನೋ ಆತ್ಮಸ್ಥಿತಿದ್ದಾನಂತ ಈಗ ನಾವು ಈ ನಿಶ್ಚಯ ಗ್ರಹಣ ಮಾಡಿದ್ರೆ ಮಾತ್ರ ಈ ಸ್ಥಿತಿ ಬರ್ತದೆ ನಮ್ಮ ಆತ್ಮನಿಶ್ಚಯ ಗ್ರಹಣ ಮಾಡಿದ್ರೆ ಮಾತ್ರ ಹಿಂಗೆ ಆಗ್ತದೆ ಅದನ್ನ ಗ್ರಹಣ ಮಾಡೋದೇ ಬಹಳ ಮಹತ್ವ ಅಂತ ಸಾಧಕರಲ್ಲೇ ಇದನ್ನ ಅಂತರ್ಮುಖ ಆಗಿ ನಿಶ್ಚಯ ಮಾಡಿ ಇದರಲ್ಲೇ ಯಾವಾಗಲೂ ಇದ್ದು ಈ ಹೊರಗಿನ ಸಾಮಾನ್ಯ ತಿಳ್ಕೊಂಡು ಲಾಭ ಆದ್ರೆ ಏನ್ ಲಾಭ ಆದ್ರೆ ಲಾಭ ಆಗೇ ಇಲ್ಲ ಹಿಂಗ ಹೊರಗಿನ ಲಾಭ ಅಂತ ಕರೆ ಕಲ್ಪನೆಗೆ ಇಲ್ಲ ರೊಕ್ಕ ಬಂತಪ್ಪ ಅಂದ್ರೆ ಬಳೆ ಹೇಗಿರ್ತೀವಿ ರೊಕ್ಕ ಒಂದು ಏನು ಬಂತಪ್ಪ ಅಂತ ವಿಚಾರ ಮಾಡಿದ್ರೆ ನಮ್ಗೆ ಜವಾಬ್ದಾರಿ ಬಂದಂತಲ್ಲಿ ಕಟ್ಟಿ ಏನ್ರಿ ನೋಡ್ರಿ ಇಷ್ಟು ರೂಪಾಯಿ ತೋಡ್ರಿ ಅಂತ ಕೊಟ್ಟು ಏನ್ ತೋಡಿ ಏನ್ ಮಾಡಪ್ಪ ನೀ ಇಷ್ಟು ಮಾಡ್ತೀರ ಅಂದ್ರೆ ಆ ಮಾಡೋ ಜವಾಬ್ದಾರಿಯಿಂದ ರೊಕ್ಕ ಹೋಗ್ಬೋದು ಮತ್ತೆ ಹೇಳ್ತಾರೆ ರೊಕ್ಕದ ನಿಶ್ಚಿತ ಇಲ್ಲ ರೊಕ್ಕಿದ್ದ ಅವ್ರಿಗೆ ಇದನ್ನ ಏನ್ ಮಾಡ್ಬೇಕು ಎಲ್ಲಿ ಅದನ್ನ ತಿಳ್ಕೊಸ್ಬೇಕು ಇದನ್ನ ಹ್ಯಾಂಗ್ ದೊಡ್ಡ ಹೆಚ್ಚು ಇದನ್ನ ಇದ್ರ ಹ್ಯಾಂಗ್ ಎಲ್ಲಿ ಮತ್ತಂದ್ರೆ ಮನಿ ಕಟ್ತದೆ ಅಥವಾ ಒಂದು ವಿಶೇಷ ಏನಾದ್ರು ಮಾಡ್ಬಂತಿರ್ತಾರೆ ಯಾವ್ದೇ ಆಗ್ಬೋದು ರೊಕ್ಕ ಹಂಗೆ ಇಟ್ಕೊಂಡ್ಕೊಡ್ತಾನ ನಾವ ಏನು ಮಾಡ್ಕೊಂತ ಹೇಳು ಆ ಮಾಡೋದೇನಂತಲ್ಲಿ ರೊಕ್ಕ ಬಂದಲ್ಲಿ ಮತ್ತೆ ರೊಕ್ಕ ಬಂದು ಏನ್ ಮಾಡ್ತಾರೆ ನೋಡು ಮಾಡೋದೇನಂತ ಮತ್ತೆ ಎಲ್ಲ ಏನ್ ಎಲ್ಲ ಪ್ರಣಾಳಿ ಬಂದು ತೆನ್ನ ಹತ್ತೆ ಕರ್ತೃಪ್ತಿ ಬಂತು ಅದೇ ಇವೆಲ್ಲ ಅಂದ್ರೆ ದುಃಖಾದಿಗಳು ಬಂದು ಅಂದ್ರೆ ಬಂತು ಲಾಭ ಲಾಭ ಅದೇ ಅಲ್ಲ ಅರ್ಥ ಏನಬೇಕು ಅರ್ಥ ಮನರ್ಥಂ ಭಾವ ಏನಿತ್ಯಂ ಅಂತ ಅದು ಪ್ರಯೋಜನವೇ ಏನೋ ಶರೀರಕ್ಕೆ ಕೊಡ್ಲಿಕ್ಕೆ ಬೇಕು ಆ ಶರೀರದಿಂದ ನೀವು ಈ ತರ ಸಾಧನ ಮಾಡ್ತಿದ್ರೆ ಈ ತರ ನಿಶ್ಚಯ ಮಾಡ್ತಿದ್ರೆ ಅಡ್ಡಿ ಇಲ್ಲ ಸರ್ ಇರ್ರಿ ಅದಕ್ಕಾಗಿರ್ರಿ ಅದು ಎಷ್ಟು ಕಿಮ್ಮತ್ ಕೊಟ್ಟು ಅಷ್ಟು ಕಿಮ್ಮತ್ ಕೊಟ್ಟು ಅನ್ಕೋಳಿಗೆ ಅಡ್ಡಿ ಇಲ್ಲ ಅದು ಕಿಮ್ಮತ್ ಬಹಳ ಹೆಚ್ಚುಕೊಳ್ಳಿಕ್ಕೆ ಹ್ಯಾಂಗ ಹೋಗಿರ್ ಕಿಮ್ಮತ್ತು ಕುದುರೆ ಕಿಮ್ಮತ್ತು ಹೆಂಗೋ ಹೋಗಿರ್ ಕಿಮ್ಮತ್ತು ಎಷ್ಟು 10 ರೂಪಾಯಿ ಇತ್ತು ಕುದುರೆ ಕಿಮ್ಮತ್ತು 1000 ರೂಪಾಯಿ ನಾವೇನ್ ಮಾಡಿ ಉಪಯೋಗ ಮಾಡಿವಿ ಅದು ಹೋಗಿ 1000 ತಗೊಂಡ್ವಿ ಕುದುರೆ ಕಿಮ್ಮತ್ತು 10 ರೂಪಾಯಿ ಮಾಡಿ ಅದು ಯಾರು ಬೇಕಾ ಕೊಟ್ಬಿಡ್ತೀವಿ ತಿಳ್ಕೊಂಡು ಹೋಗಿಟ್ಕೊಂಡು ಹೋಗಿ ಮ್ಯಾರೇಜ್ ಇಟ್ಕೊಂಡು ಆ ಕುದುರೆ ಆತ್ಮ ಕೊಟ್ಬಿಟ್ಟಿವಲ್ಲ ಏನ್ ಬಿಡ್ರಿ ಜ್ಞಾನಿ ಹಚ್ಕೊಂಡ್ಬಿಡ್ರಿ ನೀವು ನಮ್ಗೇನ್ ಬೇಕಾಗಿಲ್ಲ ಇಲ್ಲ ನಾವೇನ್ ಇದ್ರೊಳಗಿರ್ತೀವಿ ಬಹಳ ಅಂದ್ರೆ ಅವ್ ಎಲ್ಲಿ ಹೋಗುವುದು ಅದು ಏನ್ ಆನಂದ ಸಿಗುವುದು ಹೋಗಿ ಇಟ್ಕೊಂಡಪ್ಪ ಅಂದ್ರೆ ಕುದುರೆ ಹೋಗಿರ್ತಪ್ಪ ಅಂದ್ರೆ ಅವಾಗ ಏನಾದ್ರು ಒಂದು ಸುಖ ಆಗುವುದಿಲ್ಲ ಹಂಗ ಆತ್ಮಜ್ಞಾನ ಇರದೆ ಆತ್ಮನಿಷ್ಠೆ ಇರ್ಲಾರ್ದೆ ಬರೇ ಇದೆ ಇದು ನಾವು ನಿಮಗ್ನಾಗಿ ಆಸಕ್ತರಾಗಿ ಖುಷಿಯಾಗಿ ಹತ್ತೀವಿ ಆದ್ರೆ ಎತ್ತರ ಆದ್ಮೇಲೆ ಎತ್ತರಿಸ್ತಾರೆ ಜ್ಞಾನಿಗಳು ಎತ್ತಾಗ ಇಂಥ ದೊಡ್ಡ ನಿಧಿ ನಿಲ್ಲದ ಆನಂದ ನಿಲ್ಲದ ಅದೇನು ವಿಶೇಷ ಪ್ರಯಾಸ ಇಲ್ಲದೆ ಅದ ಬೇಕಾದ ತಗೋ ಇಷ್ಟೇ ಜ್ಞಾನಿಗೆ ಇಷ್ಟೇ ಅಂತಾರೆ ಅವ್ರಿಗೆ ಯಾವ್ದು ಹೆಚ್ಚಿನ ಶಕ್ತಿ ಇಲ್ಲ ಜ್ಞಾನಿಗಳು ತಗೊಂಬ ನೀ ಇದೆ ಯಾಕಂದ್ರೆ ಮುಂದೆ ಕೊಡುವ ಅವ್ರ ಕೈಗಿರ್ತದೆ ಮೊದಲು ಆ ತಗೊಂಬೋದು ಅವ್ರ ನಿಂಬದಿ ಅವೇ ತಗೋಬಹುದು ಅಂತ ಹೇಳಿ ನಾವು ಕೂಡ ಅವರೇ ಸಿಕ್ಕುವಂತ ಆನಂದ ಅವೇ ಆಗ್ತದೆ ತಗೊಂಡ ತಿಳ್ಕೊಡಿ ಅದು ಆನಂದ ಅವೇ ಆಗ್ತದೆ ಮತ್ತಿಷ್ಟು ನಿಮ್ಗೆ ಅದು ನೀವು ತಗೊಂಡು ನಿಮ್ಗೆ ಆನಂದ ಆಗ್ತದೆ ಇಷ್ಟು ಆತ್ಮಜಾಗೃತಿ ಅಥವಾ ನಮ್ಮ ಕರ್ತವ್ಯದಿಂದ ನಾವು ಹಿಂಗೆ ಮಾಡ್ಬೇಕು ನಮ್ಮಲ್ಲಿ ಪರಿವರ್ತನೆ ಆಗಬೇಕು ನಮ್ಗೆ ನಿಶ್ಚಯ ಬಲ ಆಗಬೇಕು ನಮ್ಮ ಸ್ಥಿತಿ ಬಲ ಆಗಬೇಕು ಅದೇ ಸ್ಥಿತಿ ನಾವು ಇರಬೇಕು ಅಂತ ಒಂದು ಪ್ರಜ್ಞೆ ಇಂದ ಇದು ಸಾಧಕರ ಮುಖ್ಯ ಲಕ್ಷಣ ಅಂತ ಮೊದಲೇ ಹೇಳಿದ್ನಲ್ಲ ಅದನ್ನೇ ಇದ್ದ ಇವತ್ತು ವಿಷಯದ ಈ ಜೀವ ಬ್ರಹ್ಮಕ್ಕೆ ಜ್ಞಾನದಿಂದ ಇದೆ ಅದನ್ನ ಮಾಡಿ ಮಾಯಾ ವಿದ್ಯಾ ಉಪಾಧಿ ದೋನ ಯಾವ ಜೀವಾಗ್ರೆ ನಿರ್ವಿಕಾರ ಅದೇ ದೃಷ್ಟಾಂತ ಅದ್ರಂಗಿದ್ದ ಮೇಘಾಕಾಶ ಘಟಾಕಾಶ ಘಟಾಕಾಶ ಘಟದ ಗುಣಧರ್ಮಗಳಿದ್ವ ಘಟದ ಗುಣಗಳು ಬರುವ ಎರಡನೇ ಇರ್ತಾವ ಘಟದಿಂದ ಆಕಾರ ಇರ್ತದೆ ಅಥವಾ ಕೆಂಪಾಗರಿ ಕರಿಯಾಗಿ ಒಂದು ಬಣ್ಣ ಇರ್ತದೆ ಅಥವಾ ಅವನಕೊಂದು ತೂಕ ಇರ್ತದೆ ಅಥವಾ ಒಂದಿಷ್ಟು ಎಷ್ಟೆಷ್ಟೋ ಆದ ಗುಣಧರ್ಮ ಇರ್ತಾವ ಹಂಗ ಆಕಾಶಕ್ಕೆ ಬಂದು ಯಾವ ಗುಣ ಇಲ್ಲ ಹಾಗಾದ್ರೆ ಮೇಘಾಕಾಶ ಮೇಘಕ್ಕಾದ್ರೆ ಎಷ್ಟು ಗುಣಧರ್ಮ ಬಹಳ ನೀರು ಸಂಗ್ರಹ ಮಾಡ್ತದೆ ಈ ಜಗತ್ತೆಲ್ಲ ಏನ ಬೈ ಕೊಡುವಷ್ಟು ನೀರು ಸಂಗ್ರಹ ಮಾಡ್ತದೆ ಬಹಳ ನೀರು ತೆಗಿತಾವ ಮತ್ತೆ ಅದಕ್ಕಾದ್ರೆ ಒಂದು ಬಣ್ಣದ ಅದ್ರ ಒಂದು ಏನು ಎಲ್ಲ ಗುಣಧರ್ಮ ಈಗ ಘಟಕಾದ ಗುಣಧರ್ಮ ಆ ಮೇಘಕಾದ ಗುಣಧರ್ಮ
ಅದು ಆಕಾಶಕ್ಕೆ ಗುಣಧರ್ಮಿಲ್ಲ, ಘಟಾಕಾಶಕ್ಕೆ ಗುಣಧರ್ಮಿಲ್ಲ, ಮೇಘಾಕಾಶ ಗುಣಧರ್ಮಿಲ್ಲ. ಆ ಘಟಾಕಾಶ ಬೇರೆ, ಇದೊಂದು ಬೇರೆ ಇದೆ, ಮೇಘಾಕಾಶ ಮತ್ತೊಂದು ಬೇರೆ ಇದೆ, ಹಿಂಗಿಲ್ಲ. ಒಂದೇ ಆಕಾಶ. ಘಟ ಉಪಾಧಿಯಿಂದ ಘಟಾಕಾಶ ಆಗ್ಬೋದಿದೆ, ಮೇಘದ ಉಪಾಧಿ ಮೇಘಾಕಾಶ ಆಗ್ಬೋದಿದೆ. ಅಲ್ಲ ಅವಾಗ ಹೆಂಗೆ ಮೊದಲಿನ ದೃಷ್ಟಾಂತ ಇತ್ತು, ಅದರಲ್ಲಿ ಮತ್ತೊಂದು ದೃಷ್ಟಾಂತ ಇತ್ತು. ಈ ಎಲ್ಲಾ ದೃಷ್ಟಾಂತ ಮಾಡಿ ತಿಳ್ಕೊಬೇಕಾಗಿದೆ. ಅದು ಈ ಉಪಾಧಿಯ ಮಿಥ್ಯಾತ್ವ, ಉಪಾಧಿಯಲ್ಲಿಯ ಅಧಿಷ್ಠಾನ ಸತ್ಯ, ತನ್ನ ನಿಜವಾದ ಸ್ವರೂಪ ಸತ್ಯತ್ವ, ಈ ಹೊರಗಿನ ಜಗತ್ತಿನ ಮಿಥ್ಯಾತ್ವ, ಆ ಜಗತ್ತಿನಲ್ಲಿಯ ಆ ಜಗತ್ಕರ್ತನ ಅಥವಾ ಏನು ಈ ಮೂಲ ಸ್ವರೂಪದ ಅದು ಸತ್ಯತ್ವ. ಅಂದ್ರೆ ಆ ಮೂಲ ಸ್ವರೂಪ ಸತ್ಯತ್ವ ತನ್ನ ಸತ್ಯತ್ವ, ಇದು ಏಕರೂಪದ. ಆ ಮೂಲ ರೂಪನೇ ಆಗಿದ್ದೀನಿ, ಬ್ರಹ್ಮವೇನ ಆಗಿದ್ದೀನಿ, ಪರಿಪೂರ್ಣ ಆಗಿದ್ದೀನಿ, ಶಾಶ್ವತನ ಆಗಿದ್ದೀನಿ, ಶಿವೋಹಂ ಶಿವೋಹಂ ಅಂತ ಹೇಳ್ಕೊಂಡು ಈ ರೀತಿಯಲ್ಲಿ ಆ ಶಿವೋಹಂದ ಅರ್ಥ ಮಾಡಿ ಆ ಶಿವಸ್ವರೂಪನೇ ಆಗಿದ್ದೀನಿ ಅಂದ್ರೆ ಆನಂದ, ಶಿವದ ಆನಂದ. ಈ ಆನಂದ ರೂಪನೇ ಆಗಿದ್ದೀನಿ, ಆನಂದ ರೂಪ ಆಗಿ ಆನಂದ ರೂಪ ಇದ್ದೀರಿ, ನಮ್ಮ ಪ್ರತಿಗಳ ಆನಂದ ಅನುಭವದ ಅಂತ ಹೇಳ್ತಾರೆ. ಇವರಿಗೆ ಆನಂದ ರೂಪ ಇದ್ದೀರಿ, ದುಃಖ ಇದ್ರೆ ಹೊರಗಿಂದ ಬರ್ತಿರ್ತದೆ, ನಿಮ್ಮಲ್ಲಿ ಮೂಲ ಆನಂದನೆ. ಹೊರಗಿನ ಏನಾದ್ರೂ ಉಪಾಧಿಯಿಂದ ಅದು ಆನಂದ ಮುಗಿಸ್ತದ, ಹೊರಗಿನ ದುಃಖ ಕರೆ ಕಾಣಿಸ್ತು ಮಾಡ್ತದೆ. ಹೊರಗಿನ ತೆಗೆದು ಬಿಟ್ರೆ ಏನಿಲ್ಲಪ್ಪ, ನೀವು ಹೆಂಗಿದ್ರೆ ಹೇಳ್ತಿದ್ದಾರೆ. ನಾನು ಕೇಳ್ತೀನಿ, ಏನ್ ವಿಚಾರ ಮಾಡಿಲ್ಲ, ನಿಮ್ಗೆ ಮಾಡುದಿಲ್ಲ, ಬಿಡುದಿಲ್ಲ, ಹೋಗುದಿಲ್ಲ, ಬರುದಿಲ್ಲ, ಒಂದು ಸಂಬಂಧ ಇಲ್ಲ, ಸುಖ ಇಲ್ಲ, ದುಃಖ ಇಲ್ಲ, ಮಾನಿಲ್ಲ, ಇಂಥ ಆರಾಮಿತ್ತು ಕೂತ್ರಿಂದ ಕೊಡು. ಯಾವಾಗ ಬಂದಿದ್ದೀರಿ ನೀವು? ಆನಂದೂಪ ಇದ್ದಿರಲ್ಲ. ಯಾವಾಗ ನೀವು ಪರಮ ಪ್ರೇಮಾಸ್ಪದವಾಗಿ ನಿಮ್ಮಷ್ಟು ನೀವು ಆನಂದೂಪ ಇರ್ತಾರು. ಬೇಕಾದ ದುಃಖ ಬಂದ್ರೆ ಮತ್ತೆ ನಿಮ್ಮ ಆನಂದ ಆಧಾರ ನಿಮ್ಗೆ ಒಳಗಿದ್ದೇ ಇರ್ತೀವಿ ಅಂತ ನೀವೆಲ್ಲ ಇಷ್ಟೆಲ್ಲ ಜಗತ್ತು ಉಳ್ತದೆ. ಈ ಬರೀ ದುಃಖ ನೋಡ್ಕೊಂಡು ಹೋಗ್ತಪ್ಪ ಅಂದ್ರೆ ಉಳಿತಿಲ್ಲ, ನೋಡ್ಕೊಂಡು ಒಳಗೊಂದು ಆಧಾರ ಅಂದ್ರೆ ಪರಮ ಪ್ರೇಮಾಸ್ಪದವಾಗಿ ತನ್ನಷ್ಟು ಆನಂದ ಇರುವಂತಹ ಒಂದು ಸಾಮಾನ್ಯವಾಗಿ ಪ್ರವೃತ್ತಿ ಅದೇ ಅದ. ಅವ್ರು ವಿಚಾರ ಮಾಡಿಲ್ಲ, ತಿಳಿದಿಲ್ಲ, ನಾವು ತಿಳ್ಕೊಳ್ಳೋದಿಲ್ಲ ಅಂತ ಭಾಷಾಗಿದೆ. ಅದು ಈಗ ವಿಚಾರದಿಂದ ಅದನ್ನೇ ಸತ್ಯ ಅಂತಿರೋದು, ಅದೇ ನಮ್ಮ ನಿಜ ತಿಳ್ಕೊಂತಿರೋದು, ಅದೇ ರೂಪದಲ್ಲಿರುವಂತಹ ಒಂದು ಸ್ಥಿತಿ ನಾವಿಲ್ಲಿ ಕಳ್ಕೋಬೇಕಾಗಿದೆ. ಈ ಬ್ರಹ್ಮಜ್ಞಾನದ ಜ್ಞಾನದ ಪ್ರಯೋಜನ ಅಂತ. ಎದಕ್ಕಂದ್ರೆ ತನ್ನಲ್ಲಿಯ ಒಂದು ಹೆಚ್ಚು ಸ್ಥಿತಿ ಬರಬೇಕು, ತನಗೆ ತನ್ನಲ್ಲಿ ಒಂದು ಶ್ರೇಷ್ಠವಾದಂತಹ ಆನಂದ ನಿರ್ಮಾಣ ಆಗ್ಬೇಕು, ಅಥವಾ ಒಂದು ಪ್ರತೀಕ ಆಗ್ಬೇಕು, ಆಸ್ತಿ ಮುಟ್ಟಬೇಕು ಅನ್ನುವಂತಹ ಪ್ರತ್ಯಕ್ಷ ಪ್ರಯೋಜನ ಅದು. ಆ ಪ್ರಯೋಜನ ಎಲ್ಲಿವರೆಗೆ ನಾವು ಅಥವಾ ಕಾರ್ಯದಲ್ಲಿ ಬಂದಿಲ್ಲ, ನಮ್ಮಲ್ಲಿ ಪ್ರಾಪ್ತ ಆಗಿಲ್ಲ, ಅಲ್ಲಿವರೆಗೆ ಅಂತ ಇದು ಸುಮ್ಮನೆ ಎಲ್ಲರೂ ಪರೋಕ್ಷ ಅಂತ ಹೇಳಿಕತ್ತೀರಿ. ಅಂದ್ರೆ ಆ ತರದ ಏನು ಪ್ರಕೃತಿಯ ಆ ತರದ ಅನುಭವ, ಶ್ರೇಷ್ಠವಾದಂತಹ ಅನುಭವ, ಆನಂದ ಅನುಭವ ನಮ್ಮಲ್ಲಿ ಬರಬೇಕು. ಅವಾಗ ಬರಬೇಕಂತ ಅಖಂಡವಾಗಿ ಆ ಏನೊಂದು ಪರಮಾನಂದದ ಅಖಿಲಾನಂದದ ಮೂಲ ಸ್ವರೂಪದ ಸ್ಥಿತಿ ಇದೆ, ಸುಪರಾ ಶಾಂತಿ ಇದೆ. ಆ ಅಖಂಡ ಶಾಂತಿ ಯಾವಾಗಲೂ ಸತತವಾಗಿ ನಿಮ್ಮಲ್ಲಿ ಬರುವಂತಹ ಒಂದು ಬರಬೇಕು. ಇದು ಮುಖ್ಯವಾದದ್ದೇ. ಆ ಧ್ಯೇಯ ಲಕ್ಷ ಇಟ್ಕೊಂಡು ನಾವು ಅಭ್ಯಾಸ ಮಾಡ್ಬೇಕು, ತಿಳ್ಕೊಂಡು ಅದಕ್ಕಾಗಿ ತಿಳ್ಕೋಬೇಕು. ತಿಳ್ಕೊಂಡು ಉಪಯೋಗಿಲ್ಲ. ತಿಳ್ಕೊಂಡು ಏನ್ ಮಾಡ್ಬೇಕಾಗಿದೆ, ಯಾವ ತಿಳ್ಕೊಬೇಕಾಗಿದೆ, ಅದಕ್ಕೆ ನಾವ್ ಏನ್ ಮಾಡ್ಬೇಕಾಗಿದೆ, ಅಭ್ಯಾಸ ಮಾಡ್ಬೇಕಾಗಿದೆ ಅಂತ ಮೊದಲ ಕಲಿತಪ್ಪ ಅಂದ್ರೆ ಬರೋಬ್ಬರಿ ಹಂಗ್ ಮಾಡ್ಕೋತಾನೆ. ಈಗ ನಾವು ಎಷ್ಟೋ ಮಂದಿ ಇಷ್ಟು ತಿಳಿದ್ರೆ ಸಾಕು ಆದಂಗ ಆತು, ತಿಳಿದ ಕೆಲಸ ಮುಗಿತು, ಕೇಳಿ ತೊಂಬತ್ತಾತು, ಜೀವನೇ ಬ್ರಹ್ಮಿದ್ದಾನ ಇದು ತಿಳಿತು, ನಾನೇ ಬ್ರಹ್ಮಿದ್ದೀನಿ ಅಂತ ತಿಳಿತು, ಆಯ್ತು ಪರಿಪೂರ್ಣ ಇದೆ ತಿಳಿತು. ತಿಳಿದ ಅಷ್ಟಕ್ಕೆ ಬಿಟ್ಟಂದ್ರೆ ಸಾರ್ಥಕ ಆಗ್ತೇನೆ ಬಾಕ್ಯದು ಆಗಿಲ್ಲ. ಆದ್ರೆ ಆ ಸ್ಥಿತಿಗೆ ಮುಟ್ಟಿದ್ರೆ ಸಾರ್ಥಕ ಆಗ್ತದೆ. ಆ ಸ್ಥಿತಿ ಮುಟ್ಟಬೇಕಾದ್ರೆ ತನ್ನಲ್ಲಿ ನಿಶ್ಚಯ ಅಂತರ್ಮುಖ ಆಗಿ ತನ್ನಲ್ಲಿ ನಿಶ್ಚಯ ಮಾಡಿ ಆಸ್ತಿ ಇರುವಂತಹ ಅಭ್ಯಾಸ ಇರುವಂತಹ ಒಂದು ರೀತಿ ಇವ ತನ್ನ ಹತ್ತಿರದ ಆತು ಅಂದ್ರೆ ಅವಾಗ ಇವ ಕೃತ್ಯ ಆಗ್ತಾನೆ. ಆ ದೃಷ್ಟಿಯಿಂದ ನಾವು ಇದು ಈ ಅಧ್ಯಾತ್ಮ ಶ್ರವಣ ಮಾಡಿ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಬಂದಂತ ನೋಡ್ಕೊಂಡ್ರೆ ಪಾಸ್ ಮಾಡಿ ತಿಳ್ಕೊಂತೀನಿ, ಇಲ್ಲ ಮಾಡ್ಕೋಬೇಕು ಅಂತ ಹೇಳಿ ನಾಯಿ ಪರೀಕ್ಷೆ ಆಗುದು. ಮತ್ತೊಂದು ಪರೀಕ್ಷೆ ಆಗಿ ನಿಮ್ಗೆ ಹೆಂಗ್ ಒಂದ್ ಬಳಿ ಗೊತ್ತಾಗುದು ನೋಡಿ. ನೀವು ಏನ್ ಸುಳ್ಳು ಹೇಳ್ಬಿಡ್ತೀರಿ, ಎಲ್ಲ ಅವ್ನು ಇದ್ವಿ ಅಂತ ಹೇಳಿ ಮತ್ತೆ ಎರಡನೇ ಅಂತ ಹೇಳ್ತಾರೆ. ಹೋಗಿರ್ಬೇಕು ಬೈಲಿ ಪಾಸ್ ಇದೇ ಹೋಗಲ್ಲ. ನನಗೆ ಮತ್ತೆ ಗೊತ್ತಿರ್ತದೆ ಎಲ್ಲ ಏನ್ ಹೆಂಗಿರ್ತೀವಿ ಸಂಪೂರ್ಣ ತಮ್ಮೆಲ್ಲ ಈ ಸ್ಥಿತಿಯಿಂದ ನಮ್ಮಲ್ಲಿ ಆದ್ರೂ ನಾವ್ ಹೆಂಗಿರ್ತೀವಿ, ನಮ್ಮ ಸ್ಥಿತಿ ಏನಪ್ಪ ನೋಡ್ಕೋಬೇಕು ಸಾಕು. ಏನಪ್ಪ ಚಿಂತೆ ಮಾಡ್ಕೊತೀವಿ. ಅವಾಗೂ ಚಿಂತೆ, ಯಾವಾಗೂ ಅಸಮಾಧಾನ, ಯಾವಾಗೂ ಕಡಿಮೆ ಅದ, ಏನೋ ಕಡಿಮೆ ಅದ, ಏನೋ ಮಾಡ್ಬೇಕು, ಏನೂ ಆಗಿಲ್ಲ. ಇವೇ ತುಂಬ್ಯವ್ರಿ ನಮ್ ತಲೆಯೊಳಗೆ. ಅಂದ್ರೆ ಏನೋ ಸ್ವಲ್ಪ ದೂರ ಇದೆ, ಭಾಳ ದೂರ ಇದೆಯಪ್ಪ ನೀವು ಪ್ರತಿಯೊಬ್ಬರು ನೋಡ್ಕೊಂಡಿರ್ತಾರೆ. ಈ ಉಪಾಧಿನೇ ನಮ್ದು ಏನ್ ಮಾಡ್ಬಿಟ್ಟಾರೆ, ಈ ನಿರುಪಾಧಿಕ ಇಂತಹ ಜ್ಞಾನಕ್ಕೆ ಕೇವಲ ತನ್ನ ಸ್ಥಿತಿಯ ಇದಕ್ಕೆ ನಿವಾಂತವಂತ ಪರಮ ಶಾಂತಿ ಅಂತ ಇಂತಹ ಸ್ಥಿತಿಗೆ ಅವಕಾಶ ಕೊಡೋ ಇವೇ ಗಟ್ಟು ತುಂಬಿಟ್ಟದೆ. ನಮ್ಗೆ ಆರಾಮ್ ಸಿಗ್ಬೇಕು, ಎಷ್ಟೋ ಗಟ್ಟು ಇವೇ ಬಹಳ ಸೇರ್ಯಾವ. ಇವ್ರು ಹೊರಗೆ ಹಾಕಿದಾಗ ನಮ್ಗೆ ಆರಾಮ್ ಸಿಗ್ತದೆ. ಯಾರು ಮನೆಯೊಳಗೆ ಬಂದ್ರೆ ಎಲ್ಲ ಹುಡ್ರು ಬಂದು ಮನೆಯೊಳಗೆ ಬಂದು ಗದ್ದಲ ಹಾಕಿದ್ರೆ ಅವ್ನ ಮನೆಯೊಳಗೆ ಆರಾಮ್ ಸಿಗ್ಬೋದೇನು ಹೇಳ್ರಿ. ಹಾಗೆ ಇವೆಲ್ಲ ಫೋಟೋ ಸೇರ್ಯಾರ ಒಳಗೆ ಎಷ್ಟೆಷ್ಟೋ ಗದ್ದಲ ಹಾಕಿರ್ತಾರೆ. ಇವ್ರು ಹೊರಗೆ ಹಾಕಿರ್ ಬಂದು ನಿಮ್ಗೆ ಆರಾಮ್ ಸಿಗ್ತದೆ. ಆ ಹೊರಗೆ ಹಾಕೋದು ಜೀವ ಹೋಗ್ಬಿಡುದು, ಹೊರಗೆ ಹಾಕೋದು.
ಅಕರ್ತೃತ್ವ ಭಾವ ಅಂದ್ರೆ ನಾ ತೃಪ್ತಿ ಇದ್ದಿಲ್ಲ. ನಾನು ಏನ್ ಮಾಡೋದು? ಕಿಂ ಕರೋಮಿ ಹೋಗಚ್ಚಾಮಿ ಆತ್ಮನಾ ಪೂರಿತಂ ಸರ್ವಂ ಮಹಾಕಲ್ಪಾಮೋ ಯಥಾ. ಪೂರ್ತಿದ್ದೀನಿ, ಅಕರ್ತಾ ಇದ್ದೀನಿ, ಪರಿಪೂರ್ಣ ಇದ್ದೀನಿ, ಆನಂದಿದ್ದೀನಿ, ಏನು ಇದಕ್ಕೆ ಸಂಬಂಧ ಇಲ್ಲದಿದ್ದೀನಿ, ಅಲಿತಿದ್ದೀನಿ. ಅಸಂಗೋಹಂ 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 ಪುನಃ ಪುನಃ ಅಂತ ಮೂರು ಬಾರಿ ಹೇಳಿದೆ. ದಿವಾರ ಸತ್ಯ ಅಂತ ಮೂರು ಸರಿ ಹೇಳಿ ಸತ್ಯ ಅಂತ ಒಂದು ರೀತಿ ಹೆಂಗಂದ್ರೆ ಮೂರು ಸರಿ ಬದರ್ತಾವ ಕೋರ್ಟ್ ಒಳಗೆ ಅದರ ಹೇ ಅದರ ಹೇ ಅದ್ರ ಮೂರು ಸರಿ ಬರ್ತದೆ. ಇದ್ದಪ್ಪ ಬೈದಿದ್ದಪ್ಪ ಬೆಟ್ಟ ತಗ ಅಂತ ಮೂರು ಸರಿ ದಿವಾರ ಸತ್ಯ ಏನು ಇದು ಇದ್ದುದರಿಂದ ನಿಜವಾಗಿ ಸತ್ಯನ ಇದ್ದೇ ಇದ್ದೀನಿ ಎಂಬುವಂತಹ ಒಂದು ಆ ಸತ್ಯವಾದ ನಮ್ಮಲ್ಲಿ ದೃಢವಾದಂತಹ ಒಂದು ಅನುಭವ ನಮ್ಮಲ್ಲಿ ಬರಬೇಕು. ಆ ಅನುಭವದಿಂದ ನಾವು ಪಡಿಬೇಕು. ಇಷ್ಟೇ ಇವತ್ತಿನ ತನ್ನಲ್ಲಿ ಏನ ಒಂದೇ ಒಂದು ನಾವು ತಿಳ್ಕೋಬೇಕು. ತನ್ನಲ್ಲಿ ಬದಲಾಗಲಾರ್ರೆ ಮೊದಲ ಜನ ಬೇರೆ ಇದೊಂದು ಜನ ಬೇರೆ. ಪ್ರವಾಹ ತಾತು ಹಂಸ ಭಯ ಯಾತ ವರ್ಣ ಕುಲಕ್ಕೆ ಹೋಗಿ ಅಂದ್ರೆ ಮೊದಲಕ್ಕಾಗಿತ್ತು, ಈಗ ಹಂಸ ಆಗ್ಬೇಕಾಗಿತ್ತು. ಮೊದಲು ಆಗಿನ ಜೀವಗಳು ಎಲ್ಲ ಏನ್ರಿ ಕೆಟ್ಟ ಕೆಟ್ಟ ಭಾಳ ಕೊಡ್ತೇನೆ. ವಿದೇಶ ಮತ್ತು ಒಂದು ಕರಿ ತಿನ್ನುವುದು ಅಂತ ಕೆಟ್ಟ ಕೆಟ್ಟ ತಿಂತಿದ್ರು, ಬಲಿನ ಮಾತು ತಿಂತಿದ್ದು. ಹಾಗಿದ್ದು ಹೋಗ್ತಾ ಕೆಟ್ಟ ಕೆಟ್ಟ ಪದಾರ್ಥಗಳನ್ನ ವಿಷಯಗಳನ್ನೇ ಹೋಗಿಸ್ತಿರ್ತದೆ, ಅಪೇಕ್ಷೆ ಮಾಡ್ತಿರ್ತದೆ. ಮತ್ತೆ ಕರಿ ಇರ್ತದೆ, ಅದು 1500 ರೂಪಾಯಿ ಇರ್ತಂತೆ ಕರಿ ಬೇಕಾಗಿರ್ತದೆ. ಮತ್ತೆ ಹಂಸ ಹೆಂಗಿರ್ತದೆ, ಬೆಳಗಿರ್ತದೆ, ಒಂದು ಜ್ಞಾನ ಕೊಡ್ಬೇಕು. ಅದೇನ್ ತಿಂತದಪ್ಪ ಅಂದ್ರೆ ಮುತ್ತು ತಿಂತದ, ಅದು ಮುಕ್ತಿ ರೂಪಿ ಮುತ್ತು ಅಂತ ತಿಂತದ ಹಂಸ. ಹಾಂಗ ನಾವು ಕಾಗೆ ಹಂಸ ಆಗ್ಬೇಕಾಯ್ತು. ನಾವು ಕಾಗೆ ಇದ್ದೀವಪ್ಪ ಹೋಗಿ ನೆನ್ಸ್ಕೋತೀವಿ ಅಂದ್ರೆ ಆಗ್ಲಾರ್ದು. ಆ ಕೋಗಿಲಿಂದ ಆ ಕಾಗಿ ಒಳಗೆ ಇದ್ರು ಕೂಡ ಗುಣಗಳು ಹೆಂಗ್ ಬೆಳೆದಿರ್ತಾವ ಹಂಗಂದ್ರೆ ನಾವಿಂದ ಈ ಗುಣಗಳು ನಮ್ಮಲ್ಲಿ ಪ್ರಕಟ ಆಗಬೇಕು, ಈ ಅನುಭವ ಪ್ರಕಟ ಆಗಬೇಕು. ಈ ದೃಷ್ಟಿಯಿಂದ ನಮ್ಮಲ್ಲಿ ಎಷ್ಟಾಗಿದೆ ಅಷ್ಟು ನಾವು ಸಾಕು ತಿಳ್ಕೋಬೇಕು. ಬಹಳ ಕೇಳಿದ್ವಿ, ಬಹಳ ಓದಿದ್ವಿ, ಬಹಳ ಅಭ್ಯಾಸ ಮಾಡಿದ್ವಿ, ಬಹಳ ಬರೀ ಮಾಡಿದ್ವಿ, ಇದೇನು ಇಲ್ಲೇ ಇಲ್ಲ. ಫಲ ಬಂತೇನು ಬಹಳ ಅಭ್ಯಾಸ ಮಾಡಿದ್ವಿ, ಪಾಸ್ ಆಗಿಲ್ಲ, ಇಷ್ಟೇ ಅಂತ. ಇದು ಎಷ್ಟೊಂದು ಇರ್ತಾನೆ ಅಂತ ಎಷ್ಟು ದಿನ 18 ತಾಸು ಹೋಗ್ತಾನ್ರಿ ಅವ. ಕರೆ 7 ವರ್ಷ ತಗೊಂಬ ಮ್ಯಾಟ್ರಿಕ್ ಪಾಸ್ ಆಗಿ ಈಗ ಹೋಗಿರ್ತಿರ್ತು. ಬರೀ ಪುಸ್ತಕ ಬರೀ ಕೇಳುದು. ಮುಖ್ಯ ಏನ್ ಮಾಡ್ತಾರೆ ಮಾಡ್ಲಿಲ್ಲ ಮಾಡ್ತೀನಿ ನಂಗೆ ಪಾಸ್ ಆಗೋದಿಲ್ಲ. ಮುಖ್ಯ ಎಲ್ಲ ಮಾಡ್ತೀವಿ ಅಂತ ಸಾರಿ ಹೋಗ್ತೀವಿ, ಬೇಕಾದ್ರೆ ಖರ್ಚು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನಂಗೆ ಪಾಸ್ ಆಗೋದೇ ಮುಖ್ಯ. ಹಂಗಿದು ಪಾಸ್ ಆಗೋದು ತನ್ನೆಯಿಂದ ಅರ್ಪಿಸ್ತಿ ಪರಮಾನಂದಿಸ್ತಿ ಅಖಂಡವಾಗಿ ಮೆರೆಸುದು, ವಿಚಾರ ಭಾವ ಬರುದು, ಪರಮಾತ್ಮ ಭಾವ ಬರುದು, ಅಖಂಡವಾಗಿರ್ತದೆ. ಒಂದು ಅಪರೋಕ್ಷ ಜ್ಞಾನ ನೆಲೆಸುವುದಿದೆ. ಇದು ಮುಖ್ಯವಾಗಿದೆ. ಈ ದೃಷ್ಟಿಯಿಂದ ಪ್ರತಿಯೊಬ್ಬ ಸಾಧಕತೆಯಿಂದ ತಿಳಿಬೇಕು, ಸಾಧನೆ ಮಾಡಬೇಕು, ಮಾಡಬೇಕು, ಆ ಸ್ಥಿತಿಯಿಂದ ಇರಬೇಕು. दृष्टान्ते करुण दानावि साधके ईश्वराचे लक्ष्य पूर्ण ब्रह्म जीवाचे लक्ष्य कूटस्थ आत्मा राम ही दोने नावे मात्र विषम परिरूप एक एवं ब्रह्मचि प्रत्यगात्माति ब्रह्म परमात्मा ऐसे ऐक्य पावेर तो महात्मा सोची ज्ञाता त्रिभुवनी एवं ईश्वराची रूपे दोन देवीची जीवाची दोन भिन्न मेघ घटया दृष्टान्ते करुण जाणावी साधके एवं ईश्वराची रूपे दोन. ಜೀವ ತಾನು ಯಾವ ರೂಪದಿಂದ ಕಳಿಸ್ತಾನೆ ಆ ರೂಪ ಒಂದು ಈ ರೂಪ ಅಲ್ಲ, ಒಂದು ಸ್ವರೂಪದಿಂದ ಬೇರೆ. ಒಂದು ಕೃತ್ರಿಮ ರೂಪ, ಒಂದು ನಿಜ ರೂಪ ಅಂತ ಹಿಂಗೆ 2 ರೂಪಗಳು. ಅದರಂತೆ ಈಶ್ವರನು ಕೂಡ ಅವನಾದ್ರೂ 2 ರೂಪಗಳು. ಈಶ್ವರಾತ್ಮ ರೂಪೇ ದೋನ ಅಂದ್ರೆ ಒಂದು ಔಪಾಧಿಕ ಕೃತ್ರಿಮ, ಒಂದು ನಿಜವಾದ ಒಂದು ಸತ್ಯ ಸ್ವರೂಪ, ಮತ್ತು ಒಂದು ಮೇಲಿನ ಕಾಣಿಸುವಂತ ಸ್ವರೂಪ. ಅದಕ್ಕೆ ಅವ್ರು ಏನಂತಂದ್ರೆ ವಾಚ್ಯ ಮತ್ತು ಲಕ್ಷ್ಯ ಅಂತ ಹೇಳ್ತಾರೆ. ವಾಚ್ಯ ಅಂದ್ರೆ ಹೇಳಿದ ಕೂಡಲೇ ನಮ್ಗೆ ಏನು ಅನಿಸ್ತದೆ ಅದು ವಾಚ್ಯ. ಲಕ್ಷ್ಯ ಅಂದ್ರೆ ವಿಚಾರ ಮಾಡಿ ನಾವು
ಲಕ್ಷ ಹಾಕಿ ನೋಡಿದಾಗ ಏನ್ ತಿಳಿತದೆ ಅದು ಲಕ್ಷ್ಯ. ಹಂಗ ಜೀವನ ಸ್ವರೂಪಗಳು ಎರಡು, ಒಂದು ವಾಚ್ಯ ಒಂದು ಲಕ್ಷ್ಯ. ಈಶ್ವರ ಸ್ವರೂಪಗಳು ಎರಡು, ಒಂದು ವಾಚ್ಯ ಒಂದು ಲಕ್ಷ್ಯ. ಆ ವಾಚ್ಯ ಏನು ಸ್ವರೂಪ ರೂಪಗಳವ ಅವು ಭಿನ್ನವ. ಮತ್ತ ಲಕ್ಷ್ಯ ಏನದ, ಎರಡು ಲಕ್ಷ ಒಂದೇ ಅದ, ವಾಚ್ಯ ಲಕ್ಷ್ಯ ಅಂತ ಹಿಂಗ ನಾವು ಒಂದ್ ಅಂತೀವಿ ಅಂತ ತಿಳ್ಕೊಡಿ. ಏನು ಉದಾಹರಣಾರ್ಥವಾಗಿ ನಿಮ್ಮನಿಗೆ ಎಲ್ಲಿದ್ರಿ ಅಂತ ಕೇಳಿ, ನಮ್ಮನೆ ಉಪ್ರಿ ಬರೋದು ಮ್ಯಾರದ ಅಂತ ಉಪ್ರಿ ಬರೋದು ಮ್ಯಾರದ ಅಂತ ಹೇಳಿ, ಇದು ವಾಚ್ಯ. ಆ ಲಕ್ಷ್ಯ ಉಪ್ರಿ ಬರೋದು ಮ್ಯಾಲೆ ಮನೆ ಇರ್ತದೆ ಏನು ವಿಚಾರ ಮಾಡಿ ನೋಡ್ತಾರೆ. ಆ ಶಬ್ದ ಹತ್ಕೊಂಡು ಹೋದ್ರೆ ಉಪ್ರಿ ಬರೋದು ಕೆಳಗೆ ಅಂತಾರ. ನಿಮ್ಮಲ್ಲಿ ಉಪ್ರಿ ಬರೋದು ಕೆಳಗದ್ರಿ ಅಂತ, ಉಪ್ರಿ ಬರೋದು ಪಾಯ ಹತ್ತಿರ ಮನೆ ಅದನ್ನ ಉಪ್ರಿ ಬರೋದು ಮ್ಯಾಲ ಅದನ್ನ ಇಲ್ಲ. ಆಗ ಅರ್ಥ ಏನು, ಉಪ್ರಿ ಬರೋದು ಹತ್ತಿರ ಅಂತ ಲಕ್ಷ್ಯಾರ್ಥ ಅಂತ. ವಾಚ್ಯಾರ್ಥ ಲಕ್ಷ್ಯಾರ್ಥ. ಹಂಗ ವಾಚ್ಯಾರ್ಥದ್ರೆ ನಾವು ಏನಾದ್ರು ನಾ ಅಂದ ಕೂಡಲೇ ನಮ್ಗೆ ಅನಿಸ್ತದ ವಾಚ್ಯಾರ್ಥ. ನಾನು ಇಂಥವಿದ್ದೀನಿ ನಾಮರೂಪಿಯನ್ನು ಶರೀರ ಇದು ಜೀವನ ವಾಚ್ಯಾರ್ಥ. ವಿಚಾರ ಮಾಡಿ ನಿಜವಾಗಿ ತಾ ಯಾರು ಅಂತ ನೋಡಿದಾಗ ಏನ್ ನಮ್ಮ ಒಂದು ಸ್ವರೂಪ ನಮಗೆ ಅನುಭವ ಬರ್ತದೆ, ಲಕ್ಷ್ಯ ಬರ್ತದೆ, ಅದು ಲಕ್ಷ್ಯಾರ್ಥ. ಅದರಂತೆ ಈ ಸಿಂಧಾರ್ಥ ಕೂಡ ವಾಚ್ಯಾರ್ಥ ಲಕ್ಷ್ಯಾರ್ಥದವ. ಆ ಲಕ್ಷ್ಯಾರ್ಥಗಳು ಒಂದೇ ಅವ ಅಂತ ಹೇಳ್ಬಾರ್ದು. ವಾಚ್ಯಾರ್ಥದಲ್ಲಿ ಭೇದದ, ಸಣ್ಣದ ದೊಡ್ಡದು. ಅದು ಕಾರಣ, ಇದು ಕಾರ್ಯ. ಈಶ್ವರ ಮಾಡಿದ ಜೀವ ಆದಾಗೈತಲ್ಲ, ಅದು ಕಾರಣ, ಇದು ಕಾರ್ಯ. ಅದು ಬಹಳ ದೊಡ್ಡದ, ಮಹಾನದ, ಇದು ಅಲ್ಪದ. ಅದು ಸರ್ವಜ್ಞದ, ಇದು ಅಲ್ಪಜ್ಞದ. ಅದು ಸರ್ವಕರ್ತ ಅದ, ಇದು ಅಲ್ಪಕರ್ತ ಅದ. ಹೀಗೆ ನೋಡ್ರಿ ವಾಚ್ಯ ಮ್ಯಾಲಿಂದ ನೋಡ್ಕೊಂಡು ಒಂದು ಆಗೋದು ಸಾಧ್ಯ ಇಲ್ಲ. ಆದ್ರೂ ನಿಜ ಸ್ವರೂಪದಿಂದ ಅವ್ರಿಬ್ರು ಒಂದೇ ಇದ್ದಾರೆ. ಈಯಿಂದ ವಾಚ್ಯಾರ್ಥ ಲಕ್ಷ್ಯಾರ್ಥ ಇಲ್ಲ ಅವ್ರು ಹೇಗೆ ಅಂದ್ರೆ ಇದು ದೃಷ್ಟಾಂತಗಳನ್ನು ಎರಡು ದೃಷ್ಟಾಂತಗಳನ್ನು ಕೊಟ್ಟು ವಿವರಣೆ ಮಾಡ್ಯಾರ. ಒಂದೇನು ಪ್ರತಿಬಿಂಬ ದೃಷ್ಟಾಂತ ಕೊಟ್ಟಾರ, ಒಂದು ಆ ಘಟಾಕಾಶ ಮತ್ತು ಮೇಘಾಕಾಶ ದೃಷ್ಟಾಂತ. ಎರಡು ದೃಷ್ಟಾಂತಗಳಿಂದ ಆಕಾಶ ಒಂದಿದ್ರು, ಘಟಾಕಾಶ ಮೇಘಾಕಾಶ ಇವು ಬೇರೆ ಬೇರೆ. ಘಟ ಮತ್ತು ಮೇಘಗಳು ಇವು ಒಂದು ಆಗಲು ಸಾಧ್ಯ ಇಲ್ಲ. ಅದು ಘಟಾಕಾಶ ಮೇಘಾಕಾಶದಲ್ಲಿ ಹೆಂಗ್ ಒಂದೇವನು, ಅಥವಾ ಪ್ರತಿಬಿಂಬಗಳೇನವ ಅನೇಕ ಮಲಿ ಪ್ರತಿಬಿಂಬಗಳು, ಮುಂಚಿತ ಪ್ರತಿಬಿಂಬ. ಆ ಪ್ರತಿಬಿಂಬಗಳ ಏನು ಎದುರಾಗ ಪ್ರತಿಬಿಂಬಿಸಾವ, ಆ ಉಪಾಧಿ ಒಂದೇ ಆಗದಾರ. ಘಟ ಅಥವಾ ಒಂದು ಏನಿದೆ, ಒಂದು ಸರೋವರ ಅಂದ್ರೆ ಬೇಕಾಗ್ತದೆ, ಒಂದು ದೊಡ್ಡದೊಂದು ಸ್ವಚ್ಛವಾದ ಸರೋವರ, ಒಂದು ಘಟನೂ ಕೂಡ ಅವೆರಡೂ ಒಂದೇ ಆಗದಾರ. ಆದ್ರೆ ಎರಡೂ ಬಿದ್ದಂತಹ ಪ್ರತಿಬಿಂಬ ಏನವ, ಆ ಪ್ರತಿಬಿಂಬದ ಮೂಲ ರೂಪ ಏನದ, ಅವು ಮಾತ್ರ ಒಂದೇ ಅವ. ಈ ಎರಡು ದೃಷ್ಟಾಂತಗಳಿಂದ ಅಂದ್ರೆ ಜೀವನೇ ಬ್ರಹ್ಮ ಅಂತ ಈ ಸಿದ್ಧಾಂತವನ್ನು ನಿಜ ದೃಷ್ಟಿಯಿಂದ ಈಗ ನಾವೇಂದ ಎಲ್ಲಾ ಜನರಿಗೆ ಅಂತ ಸುಳ್ತಾಗ್ತದೆ. ನಾನೇ ಬ್ರಹ್ಮ, ಶಿವೋಹಂ 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 ಅಂದ ಕೂಡ್ಲೆ ಈ ಏನಂತ ಕಾಣಿಸ್ತಾನ, ತನಗೇ ಯಾವ ಶಿವ ಇದ್ದೀನ, ಈ ಶಿವ ಈ ಕಾಣಿಸೋ ಶಿವ ನಾವು ತಿಳ್ಕೊಂತ ಅತ್ಯಾತ್ಮಕ ಶಿವ ಏನು ಸರ್ವಚೇತ್ವ ಸರ್ವಕರ್ತ ಶಿವ ಇದ್ದಾನೆ. ಅವನೇ ನಾಳ್ತಾನ ಅಂತ ಅಂತಂದ ಏನೋ ತಿಳ್ಬೇಕು. ಅದ್ರ ಜ್ಞಾನ ಇಲ್ಲದಿದ್ದ ಹಂಗ ಅನಿಸ್ತದೆ. ಯಾಕೆ ಅಕ್ಷೇತ್ರೀಯವರೆಲ್ಲ ಇದು ಮೂರು ಹಿಡ್ಕೊಂಡು ತೆಗಿತೈತೆ. ನೀನ್ ಶಿವಾದೀಪ, ನಿನಗೇನ್ ಮಾಡಿ ಕೊಟ್ಟು ಮಾಡ್ಕೊಂಡು ಈ ಜಗತ್ತೆಲ್ಲ ಮಾಡಿದವ ನೀನು ಬೆಳಿ ಕೂಡಲ ಖರ್ಗ್ ಮಾಡ್ಕೊಟ್ಬಿಟ್ಟೆ. ನಮ್ಮ ಹೆಚ್ಚಿನ ಬೇಕಾಗಿ ಇಷ್ಟು ಮಾಡಿ ಬಂದಂಗ ಏನ್ ಶಿವ ಆಗ್ತದೆ, ನೀವು ಖರೆ ಕಾಣಿಸ್ತದೆ. ಯಾಕಂದ್ರೆ ಮ್ಯಾಲಿನ ದೃಷ್ಟಿ ನೋಡ್ತದೆ. ನಾನು ಇವೇ ಅಂತ ದೃಷ್ಟಿ ಇರ್ತಾನೆ, ಶಿವ ಅಂತ ಅವ್ನು ಮಾಡಿ ಎಲ್ಲ ಮಾಡೋದಿರ್ತಾನೆ. ಅಂದ್ರೆ ಅವು ಒಂದೇ ಆಗ ಸಾಧ್ಯ ಇಲ್ಲಪ್ಪ ಅಂತ ಇದಾರು ವೇದಾಂತ ಅದನ್ನ ಹೇಳ್ತದೆ. ಒಂದೇ ಅವ್ರು ಸಾಧ್ಯ ಇಲ್ಲ ಇಲ್ಲ. ಅದು ಕಾರಣ, ಇದು ಕಾರ್ಯ. ಆದ್ರೂ ಕಾರಣಕ್ಕೂ ಕಾರ್ಯಗಳಿಗೂ ಕೂಡ ಒಂದು ಮೂಲ ಕಾರಣದ, ಅದು ಮಾತ್ರ ಒಂದೇ ಅದ ಅಂತ ಹೇಳುದು. ಏಕತ್ವ ಏನಿದೆ, ನಿಜ ಸ್ಥಿತಿಯಲ್ಲಿ ನಿಜ ಸ್ವರೂಪದಲ್ಲಿ ಏಕತ್ವದ. ಇದನ್ನ ಸರ್ವ ತಿಳಿದು ಬಂದ ಯಾವ ಮತಭೇದಕ್ಕೂ ಅಥವಾ ಯಾವ ಗೊಂದಲಕ್ಕೂ ಕಾರಣ ಆಗುದಿಲ್ಲ, ಸ್ವತಃ ಕಾರಣ ಆಗುದಿಲ್ಲ. ಯಾರಾದ್ರೂ ಆಕ್ಷೇಪ ಎತ್ತಿದ್ರು ಕೂಡ ಅದ್ರ ರಸ ನಮ್ಗೆ ತಿಳಿದು ಹೋಗ್ತದೆ. ಎಂತ ನೋಡಿ ಒಬ್ಬ ತನ್ನ ಅಡ್ಡ ಮೇಲೆ ಮಲಗಿ ಮೇಲೆ ಆರಾಮಿಂದ ಶಿವೋಹಂ 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 ಅಂತ ತಿಳ್ಕೊಂಡು ಆನಂದದಿಂದ ಅಡ್ಡೆ ಆಡ್ತೀನಿ. ಅದೇ ದೊಡ್ಡ ಮತ್ತೊಬ್ಬ ಮಾಡಿ ಮತ್ತೆ ಬಿಟ್ಟು ಭಾಷಿಟ್ಟು ಬಂದು ಶಿವ ಶಿವ ಇದ್ದೀನಂತ, ಶಿವ ಇದ್ದೀನ ಶಿವ ಇತ್ತು ಹಂಗ ತಲೆ ಜಿಗಿ ನೋಡ್ರಿ ಹಂಗಾರ ಶಿವ ಇದ್ದು ನೀರಾಗ್ಬಾರ್ದಲ್ಲ. ಈ ಶರೀರ ಕೂಡ ಶಿವನ ಅಲ್ಲ. ಆ ತೆಳಗು ಯಾರು ಎಲ್ಲ ಕಿತ್ತಂತ ಸರ್ವ ವ್ಯಾಪಕ ವಸ್ತು ಇರೋದ ಅಲ್ಲೂ ಅಲ್ಪ ಶಿವ ಇದ್ದೀರಿ. ಅದು ಇಲ್ಲ ಜಗತ್ತು ಸ್ವಲ್ಪ ಜಿಗಿತೀರಿ ಅಂತ ಜಿಗಿತೀರಿ ಖರೆ. ಜಿಗಿದ ಕಾಲ ಮೊದಲು ಅದು ಇರಬಾರ್ದು. ಅಂತ ಜಾಗಕ್ಕೆ ನಾನು ಜಿಗ್ಲಿಕ್ಕೆ ಬರ್ತದೆ. ಹಂಗ ನಾ ಆ ಸರ್ವವ್ಯಾಪಕ ವಸ್ತು ಇರುವಂತ ಜಾಗ ತೋರ್ಸು, ನಾ ಜಿಗಿತೀವಿ. ಹೆಂಗ ಯಥಾರ್ಥವಂತ ಜ್ಞಾನವಾಗಿರ್ತೇನೆ ಮತ್ತು ಸಾಮಾನ್ಯ ಆಗಿದ್ದಪ್ಪ. ಹೌದಲ್ರಿ,
ನಾಗೇನು ಮಾಡಿದ್ರೆ ನಾಶವಾಗ್ತದೆ ನೋಡಿ. ಇದು ಉಪಾದ ದೃಷ್ಟಿಯಿಂದ ಹೋಗಿದ್ರೆ ಹಿಂಗೆ ಅನ್ಸೋಲ್ಲ. ಆದ್ರೆ ಆ ನಿಜ ದೃಷ್ಟಿಯಿಂದ, ಆತ್ಮದೃಷ್ಟಿಯಿಂದ ಆತ್ಮವೇ ಶಿವ ಬ್ರಹ್ಮ, ಅದೇ ನಿಜವಾದ ತಾನೇ ಬ್ರಹ್ಮ, ಅದೇ ಸತ್ಯದ. ಈ ಉಪಾದನೆ ಎಲ್ಲ ಇದೆ ಮಿಥ್ಯವ. ಇದು ಇಷ್ಟು ನಾವು ತಿಳ್ಕೊಂಡ್ವಿ ಅಂದ್ರೆ ಈ ಜ್ಞಾನದ ರಹಸ್ಯ ನಮ್ಗೆ ಬಂದಂಗ. ईश्वराचे लक्ष पूर्ण प्रमाण दैवाचे लक्ष पूर्ण आत्माराम ही दोन्ही नामे मात्र विषम ಪರಿಯೋಪೇಕ. ಕೂಟಸ್ಥ ಬ್ರಹ್ಮ ಇಲ್ಲಿ ಈ ಆತ್ಮ ಅಂದ್ರೆ ತನ್ನಲ್ಲೇ ನಿಜ ಸ್ವರೂಪ ನೋಡ್ಕೊಳ್ಳೋದಕ್ಕೆ ಆ ವಸ್ತುವಿಗೆ ಆತ್ಮ ಅಥವಾ ಕೂಟಸ್ಥ ಅಂತ. ಕೂಟಸ್ಥ, ಕೂಟ ಅಂದ್ರೆ ಒಂದು ಪರ್ವತಕ್ಕಂತಾರೆ. ಚಿತ್ರಕೂಟ ಪರ್ವತ ಹಿಂಗೆಲ್ಲ ಇಷ್ಟ ಕೂಟ ಪರ್ವತ. ಕೂಟಸ್ಥ ಕೂಟ ಸ್ಥಿರಾಮ ನಿಶ್ಚಲವಾಗಿರ್ತದಂತವ ಕೂಟಸ್ಥ ಅಂದ್ರೆ ಆತ್ಮ. ಆನಂದರೂಪಿ ಆತ್ಮ ಸ್ವರೂಪದ ಅದಕ್ಕೆ ಕೂಟಸ್ಥ ಅಂತ. ಅದು ನಿಶ್ಚಲವಾಗಿದೆ, ನಿರ್ವಿಕಾರಿಯಾಗಿದೆ ಅಂತ ಅದಕ್ಕೆ ಕೂಟಸ್ಥ. ಈ ನಿನ್ನ ನಿಜ ಸ್ವರೂಪದಿಂದ ಕೂಟಸ್ಥ ಅಂತ ಹೇಳಿದ. ಮತ್ತೆ ಆ ಈಶ್ವರ ಸ್ವರೂಪದ ಅದಕ್ಕೆ ಬ್ರಹ್ಮ ಅಂತ. ಆ ಬ್ರಹ್ಮದ ಲಕ್ಷಣ ಹಿಂಗೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂದ್ರೆ ಅದಾದ ನಿಶ್ಚಲದ, ನಿರ್ವಿಕಾರಿದ, ಸರ್ವವ್ಯಾಪ್ತದ, ಪರಿಪೂರ್ಣದ, ಏಕಮೇವದ ಅಂದ್ರೆ ಅಂತ ವಸ್ತು. ಮತ್ತು ಈ ನಿನ್ನ ವಸ್ತು ಕೂಟಸ್ಥ ಮತ್ತು ಈ ಪ್ರತ್ಯೇಗಾತ್ಮ ಅಂತ ಹಿಂಗೊಂದ. ಆತ್ಮ ಅಂದ್ರೆ ಪ್ರತ್ಯೇಗಾತ್ಮ. ಇದೊಂದು ಪ್ರತ್ಯೇಗಾತ್ಮ ಅನ್ನೋ ಶಬ್ದವನ್ನು ಹೆಚ್ಚು ಅರ್ಥ ಕಲ್ಪಿತ್ತು. ಪ್ರತ್ಯೇಕ ಆತ್ಮ ಬಿಡಿಸಿದ ಆತ್ಮ, ಈ ಎಲ್ಲಾ ಉಪಾಧಿಯನ್ನು ಬಿಡಿಸಿದಂತಹ ನಿಜ ಸ್ವರೂಪ ಆತ್ಮ ಪ್ರತ್ಯೇಗಾತ್ಮ ಅಥವಾ ಕೂಟಸ್ಥ. ಅಥವಾ ನಾವು ಸಾಮಾನ್ಯ ಬರೀ ಆತ್ಮ ಅಂತ. ಆತ್ಮ, ಪ್ರತ್ಯೇಗಾತ್ಮ ಅಥವಾ ಕೂಟಸ್ಥ ಮತ್ತು ಬ್ರಹ್ಮ ಯಾವ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇವು ಏಕರೂಪ ಒಂದೇ ಅವ. ಇದ್ರಾಗ ಏನು ಒಂದು ಎರಡು ಸಂಶಯ ಇಲ್ಲ ಅಂತ. एवं ब्रह्मति प्रत्यगात्मा प्रत्यगात्मा ब्रह्म परमात्मा ಶಿವ ಅಂದ್ರೆ ಆನಂದ ರೂಪ ಆಯ್ತು. ಹಿಂಗಲ್ಲಿಕ್ಕೆ ಮತ್ತೆ ಆನಂದ ಪ್ರತಿಯೊಬ್ಬ ಇದ್ದೇ ಇದ್ದಾನೆ. ಎಲ್ಲಾ ಉಪಾಧಿಗಳ ನಿರಸನ ಮಾಡಿದ್ರೆ, ಎಲ್ಲಾ ನಾವು ಸಂಬಂಧ ಬಿಟ್ರೆ, ತಾನೇ ತಾನಾಗಿದ್ರೆ ತನ್ನ ತಾನು ನೋಡ್ಕೊಂಡ್ರೆ, ನಿಜ ಸ್ವರೂಪ ಲಕ್ಷಿಸಿದ್ರೆ ಆನಂದ ರೂಪ ಇದ್ದೇ ಇದ್ದಾನೆ. ಆನಂದ ರೂಪ ಇದ್ದೀನಿ, ಶಿವೋಮ ಆನಂದ ರೂಪ ಇದ್ದೀನಿ ಅಂದಂಗ. ಇದು ಯಾರಿಗೆ ಏನ್ ಅಂದಾಗ ಅನ್ಯಾಯ ಆಯ್ತ ಬೇರೆ ಯಾರಿಗೂ ಹೌದು. ಶಿವ ಪ್ರತಿಯೊಬ್ಬರ ಆನಂದ ಸ್ವರೂಪ ಇದಲ್ಲ, ಅದೇ ಬೇಕಾಗಿದೆ ನಮ್ಗೆ. ಅದು ಮೂಲ ಸ್ವರೂಪದ, ಅದಕ್ಕಾಗಿ ಪ್ರಯತ್ನದ. ಅಂತ ನಾವು ದೊರಕಪ್ಪ ಅಥವಾ ಆನಂದ ನಾವು ಇದ್ದೀವಿ ಅಂತ ಅನ್ನೋದ್ರಿಂದ ಒಂದು ದೊಡ್ಡ ಸ್ಥಿತಿ ದರ್ಶಕ ಹೊರತಾಗಿ ಅದು ಅಭಿಮಾನ ದರ್ಶಕಲ್ಲ. ಚಮತ್ಕಾರ ಇದೆ. ಅಭಿಮಾನ ಗರಿತಾದಾಗಿ ಶಿವೋಮ ಮನೆಗೆ ಬರ್ತದೆ. ಇದು ಅಹಂಕಾರ ಎಷ್ಟು ಅಹಂಕಾರ ಪರಿ ಶಿವೋಮ ಅಂತೀನಿ ಅಂತಾರ, ಹಿಂಗಂತಾರ. ಅದು ಅದ್ರ ಸ್ಥಿತಿಯಾಗ ತೀರಾ ವಿರುದ್ಧ ಅಂತ. ಅಭಿಮಾನ ಅಲ್ಲ, ಪೂರ್ಣ ಅಭಿಮಾನ ಗರಿತದ ಶಿವೋಮ ಮನೆಗೆ ಬರ್ತದೆ. ನಾ ಅಹಂಕಾರ ಬರ್ತದೆ, ನಾ ಇದೇ ಇಲ್ಲ, ಇದು ಕೇವಲ ಭಾಷ ಮಾತ್ರ ನಾ ಅಲ್ಲ ಇದು ಅಂತ ಯಾವಾಗ ಅಹಂಕಾರ ಸಂಪೂರ್ಣ ಅಹಂಕಾರ ನಿರಸನ ಆಗ್ತದೆ ಅವಾಗ ಶಿವೋಮ ಅಂತ ಆಗ್ತದೆ. ಅದು ಶಿವೋಮ ದೊಡ್ಡ ಅಹಂಕಾರ ಆಗ್ತದೆ. ಮುದು ಈ ಸಂಶಯ ನಿರಸನ ಆಗ್ತದೆ. ಅದು ಅಹಂಕಾರ ಅಲ್ಲಪ್ಪ, ಅದು ನಿಜ ಸ್ಥಿತಿ. ತನ್ನ ಪರಿಪೂರ್ಣವಾದ ಅಂತ ಏನು ತನ್ನ ಮುಖ್ಯವಾದ ಮೂರು ಸ್ವರೂಪ. ಹಕ್ಕಿನ ಒಂದು ನಮ್ಮ ಜಹಾಗಿರಲ್ಲಿ ಕಟ್ಟಿದಂತ ಏನಂದ್ರೆ ಪ್ರತಿಯೊಬ್ಬರಿಗೂ ಅದು ಸಿದ್ಧದ ಇದ್ದೇ ಅಂದ್ಬಿಟ್ರೆ ಪರಿಪೂರ್ಣ ಇದ್ದೀವಿ ಆನಂದ ಇದ್ದೇ ಅಂತ ಹೇಳ್ತಾರೆ. ಹೌದಲ್ಲ? ಅದ್ರ ಅದು ನಿನ್ನ ಹತ್ರ ಇದ್ದಂಗೆ ಆಗ್ತದೆ. ಆಗ್ತಿ ಅಂದ್ರೆ ಎಷ್ಟು ಕಾಲ ಎಂದೋ ಆಗ್ತಿತ್ತು. ಏನೋ ಪ್ರಯತ್ನ ಬೇಕಾಗ್ತದೆ. ಪ್ರಯತ್ನ ಕಾರಣ ಇಲ್ಲ, ಮುಂದಾಗುದಿಲ್ಲ. ಸದ್ಯಕ್ಕೆ ಸ್ಥಿತ ಅದ, ಸಿದ್ಧ ಅದ. ಅದನ್ನ ಪಡೆಯುದಾದ್ರೆ ಬಹಳ ಸುಲಭ ಅಂತ ಹೇಳ್ದಂಗ. ಇದೇನಿಲ್ಲ, ಇಷ್ಟೇ ದೃಷ್ಟಿಯಲ್ಲೇ ಬರ್ಕದು. ಅದು ಎಲ್ಲಿದ ಅದರೊಂದು ಗುಣಧರ್ಮ ಏನಂದ್ರೆ ಹಿಂದದಂತೆ, ಮುಂದಿರೋದು. ಮುಂದೆ ಎಲ್ಲ ವಿಷಯಾದಿಗಳು ಸಿಗತ್ತದ. ಮತ್ತು ಮುಂದೆ ಇವೆಲ್ಲ ಇಂದ್ರಿಯಗಳು ನೋಡ್ಲಿಕ್ಕೆ ಮುಂದೆ ಹೋಗ್ತಿರ್ತಾವ ಅಂತ ತಿಳ್ಕೊಂಡು ಹಿಂದಿದ್ದು ವಸ್ತು ನಾವು ಸಿಗೋದು. ಆಧಾರ ಹಿಂದೆ ಇರ್ತದೆ, ನೆಲ ಕೆಳಗೆ ಇರೋದಿಲ್ಲ. ಆಧಾರ ನೆಲ ಅಂತ ಕೊಟ್ಟಿದ್ದು ಅದು ಕಾಣಿಸ್ಬೇಕಾದ್ರೆ ಮೇಲೆ ತೆಗೆದಾಗ ನೆಲ ಕಾಣಿಸುದು. ಹಾಗೆ ಎಲ್ಲ ಮೇಲಿನಿಂದ ಮುಂದಿನ ನಾವು ಹೋಗೋ ಪ್ರವೃತ್ತಿ ಇದೆ ನಮ್ದು. ಅದು ನಾವೊಂದು ಇದನ್ನ ಬಿಟ್ಟು ತನ್ನಷ್ಟಾನ ತಾನು ನೋಡ್ಕೊಂಡ್ರೆ ಅಂದ್ರೆ ಹಿಂದಾಗುದು ಅಂತೇಳಿ ಇವೆಲ್ಲಾ ಪ್ರವೃತ್ತಿಗಳು ಬಂದು ಮಾಡಿ ಮನಸ್ಸು ಇಂದ್ರಿಯಗಳು ನೋಡುದು ಬಿಡುದು ಅಥವಾ ಕಲ್ಪನಾ ಮಾಡುದು ಬಿಡುದು, ಹಿಂಗ ಅನ್ನೋದು ಬಿಡುದು, ನಿಶ್ಚಯ ಮಾಡ್ಬಿಡುದು, ನಾ ಅನ್ನೋದು ಬಿಡುದು, ಎಲ್ಲ ಬಿಟ್ಟು 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 ತಾನೇ ನಾವು ಕೊಡುದಪ್ಪ ಅಂದ್ರೆ ಅದು ಇನ್ನೂರ್ಕೊಂಡಂಗ ಆ ನಿಜ ವಸ್ತುವೇ ಪರಮಾನಂದ ಸ್ವರೂಪದ, ಶಿವ ಸ್ವರೂಪದ, ಬ್ರಹ್ಮ ಸ್ವರೂಪದ, ಪರಮಾತ್ಮ ಸ್ವರೂಪದ ಅದೇ ನೀ ಇದ್ದೀರಿ. ಅದನ್ನ ಪಡೆಯುವುದೇ ಪ್ರತಿಯೊಬ್ಬರು ಪ್ರಯತ್ನ ಮಾಡಿರ್ತಾರೆ. ಪ್ರಯತ್ನ ಮಾಡುವವನೇ ನೀ ಇದ್ದೀರಿ. ಹಿಂಗಂತಾರೆ ಏನ್ ಆಗಂತೀವಿ ನಾವು ಮೊದಲೇ ಇದ್ದೀವಿ. ನಾವು ರಾಮ ಆಗಂತೀವಿ ಅಥವಾ ರಾಮ ನೋಡ್ಬೇಕಂತೀವಿ. ರಾಮ ನೋಡ್ ಕಾಣಿಲ್ಲಪ್ಪ, ನೀನೇ ರಾಮ ಇದ್ದೀವಿ ಅಂತ ಹೇಳ್ತಾರೆ. ನೀ ರಾಮ ಇದ್ದೀನಿ ಅನ್ನೋದೇ ರಾಮ ನೋಡ್ಬೋದು.
ಚಮತ್ಕಾರ ಅಂತ ಇದೆ. ಜ್ಞಾನದೊಳಗಿನ ಚಮತ್ಕಾರ ಅದ. ನೀವು ಸಾಕ್ಷಾತ್ಕಾರ ಆಗ್ಬೇಕಪ್ಪ, ರಾಮ ಕಾಣಿಸ್ಬೇಕು ನಮಗೆ ಅಂತಂತ. ರಾಮ ಕಾಣಿಸಿದ್ರೆ ಕಾಣಿಸ್ಬೇಕು, ರಾಮ ಏನ್ ಮಾಡ್ಬೇಕು? ಯಾಕಂದ್ರೆ ಯಾವಾಗಲೂ ನಿಮ್ಮ ಹೃದಯದಲ್ಲಿ ಆನಂದ ಕೊಡುವಂತ ರಾಮ ಬೇಕಾಗಿ ನಮ್ಗೆ, ಆತ್ಮ ರಾಮ ಬೇಕಾಗಿ ಅಂದ್ರೆ ಅಖಂಡ ಆನಂದ ಕೊಡುವುದು. ಇವತ್ತು ಸಾಕ್ಷಾತ್ಕಾರ ಆತು, ಎಲ್ಲ ಪುರಾಣ ಹೋಗ್ತಾರೆ ನೀವು. ಬಹಳ ಭಕ್ತೊಬ್ಬ ಬಹಳ ಭಕ್ತಿ ಮಾಡ್ದ, ಅತಿ ನಿಕಟ ಭಕ್ತಿ ಮಾಡ್ದ. ಆವಾಗ ದೇವ್ ಪ್ರಸನ್ನ ಆದ. ಪ್ರಸನ್ನಾಗಿ ಹೊರ ಕೊಟ್ಟು ಅಂತರ್ಧಾನ ಆಗಿ ಹೋದ. ಹೌದು, ಅವ್ ಎಷ್ಟಪ್ಪ ಒಂದು ಗಳಿಗೆ ಅಥವಾ ಎಷ್ಟು ಕಾಲ ಕಳಿಸಿರ್ಬೇಕು. ಅವ ಇದು ಮತ್ತೆ ಎಷ್ಟು ಪ್ರಯತ್ನ ಮಾಡ್ದಾಗ ಮತ್ತೆ ಮುಂದೆ ಬರೋ. ಹೌದ್ರ, ಅದು ಈಗ ಈ ಸಾಕ್ಷಾತ್ಕಾರ ಏನಂಗಾತು, ಅದಕ್ಕೆ ಮಾತ್ರ ಇನ್ನೊಂದು ಸಾಕ್ಷಾತ್ಕಾರ. ಹೌದ್ರ, ಯಾವ ಹೇಳ್ತಾನೆ ಅದನ್ನೇ ಅದ್ರ ಆಧಾರ ಭಾಂಡವ ಮೇಲೆ ಮುಂದೆ ಕಟ್ಟಿದ ಜೀವನ ಹಾಕಿಕೊಂಡ್ರೆ ಬೆಟ್ಟಾಗಿದ್ದ ಅಂತ ಅದನ್ನು ಕೊಡುವ. ಎಷ್ಟು ವರ್ಷ ಇನ್ನೂರು ಇಷ್ಟನೇ ಶಿವಳಗೆ ಇಷ್ಟನೇ ತಾರೀಕಿನ ದಿವಸ ಇಂಥ ಬೆಳೆಯಾಕ ರಾಮನ ಭೇಟಿ ಆಯ್ತು ನೋಡ್ರಿ. ಅದ್ಮೇಲೆ ಆಗಿಲ್ಲ ನಂಗ. ಅಂದ್ರೆ ರಾಮನ ಭೇಟಿ ಅಂದ್ರೆ ಈಗ ಆಗಿ ಹೋಗುವಂತ ರಾಮನ ಭೇಟಿ ಬೇಕಾಗಿಲ್ಲ ನಾವು. ಹೇಳ್ತಾರೆ ಅಖಂಡ ನಿನ್ನಲ್ಲಿ ಏರಿಸಿ ನಿನ್ನ ಪರಮಸ್ಥಿತಿಯೇ ಪ್ರಮಾಣ ತೋರಿಸ್ಕೊಡುವಂತ ಕೊಟ್ಟು ಏಕತ್ವ ನೀಡುವಂತ ರಾಮ ಬೇಕಾಗಿ ನಮ್ಗೆ. ಅಂದ್ರೆ ಇದೇ ಆ ರಾಮ ಆಗುದೇ ರಾಮನ ಭೇಟಿ ಅಂತಾರೆ. ಚಮತ್ಕಾರಂಗ ರಾಮ ಆಗುವಂದ್ರೆ ರಾಮ ಇದ್ದಿ ಅಂತ ಆಗುವುದು ಸುಲಭೆ ಅದ. ಇವನ್ ಪ್ರಶ್ನೆ ಬಂತು, ರಾಮ ಆಗುದ ಸಾಧ್ಯ ಮಾತು. ಹಾಗಾದ್ರೆ ರಾಮ ಇದ್ದಿ ಅಂತ. ರಾಮ ಇದ್ದೀನಿ ನೋಡ್ಕೊಂಡೇ ಇದ್ದ ಇದೇ ಸಾಕ್ಷಾತ್ಕಾರ. ಐಕ್ಯ ಪಾವೇನದು ಮಹಾತ್ಮ. ಐಕ್ಯ ಪಾವೇನದು ಮಹಾತ್ಮ. ಇವನೇ ಮಹಾತ್ಮಪ್ಪ ಅಂತ. ಮಹಾತ್ಮ ಅಂತ ಗುಡಿದಾನೆ. ಬಹಳ ದೊಡ್ಡ ಮಹಾತ್ಮ ಅಂತ ಮಾಡ್ತೀವಿ. ನಿಜವಾದ ಜ್ಞಾನಿ ಮಾತ್ರ ನಿಜವಾದ ಮಹಾತ್ಮ ಅಂತ. ಯಾಕಂದ್ರೆ ಈ ಅಲ್ಪ ಆತ್ಮ ಹೋಗಿ ಮಹಾತ್ಮ ಅಲ್ಪ ನಾ ಹೋಗಿ ಮಹಾತ್ಮ ಆಗ್ಯಾನ, ಪರಿಪೂರ್ಣ ಬ್ರಹ್ಮ ಸ್ವರೂಪ ಆಗ್ಯಾನ. ಅವಾಗ ಮಹಾತ್ಮ ಅಂತ ಹೋಗಲ್ಲ. ತಾನೇ ತಾನಾಗಿ ತಾನು ನಿಜ ಸ್ವರೂಪವಾಗ್ತು. ಆ ಶಿವಸ್ವರೂಪವೇ ಅಖಂಡವಾಗಿ ನೆಲೆಸಿದ್ದಂತ ಯಾವ ಜ್ಞಾನಿ ಇದ್ದಾನೆ ಅವನಿಗೆ ಮಹಾತ್ಮ ಅಂತ. ಅವನೇ ಹೆಚ್ಚಿನ ಒಬ್ಬ. ತ್ರಿಭುವನ ಮೂರು ಶ್ರೇಷ್ಠತಾನೆ. ಯಾಕಂದ್ರೆ ಇದೇನದ ಇದಕ್ಕೂ ಮತ್ತು ಅನ್ಯ ಫಲಗಳಿಗೂ ನಾವು ಸಾಟಿ ಮಾಡಿ ಬರುವುದು ಇಲ್ಲ, ಪರಿಹರಿಸಿ ಬರುವುದೇ ಇಲ್ಲ. ಅನ್ಯ ಫಲಗಳಿಂದ ಕೃತ್ರಿಮ ಮತ್ತು ನಾಶ ಬರ್ತವೆ, ಕೂತಿರ್ತಾವ ಮತ್ತು ಅವಪಾದ ಇರ್ತಾವ. ಒಂದು ಕನಿಷ್ಠ ಒಂದು ನಿಜವಾದ ಎತ್ತದ ಅಂದ್ರೆ ಇವೆಲ್ಲ ಕನಿಷ್ಠ ಫಲಗಳವ. ಇದು ಒಂದು ಎತ್ತದ ಕರಿ ಫಲ, ನಿಜವಾದ ಫಲ. ಈ ನಿಜವಾದ ಫಲಕ್ಕ ಆ ಕನಿಷ್ಠ ಫಲಗಳನ್ನು ಎಷ್ಟು ಫಲಗಳು ಖುಷಿ ಆಗ್ಬೋದು, ಹಂಗೆ ಆಗಲಿಕ್ಕಿಲ್ಲ. ಹಂಗ ಕೃತ್ರಿಮವಾದಂತ ಈ ಔಪಾಧಿಕ ಸುಖಗಳನ್ನ ಎಷ್ಟು ಸುಖಗಳು ಖುಷಿರು ಈ ಒಂದು ಪೂರ್ಣ ಸುಖ ಆಗ ಅನೇಕ ಏನವ ಅನೇಕ ಸುಖ ಖುಷಿಯನ್ನು ಕರೆ ಆಗ್ತೇವೆ ಅಂತ ನೀನು ಹಾಕಿ ಇಷ್ಟೇ ಒಂದು ನಾವು ಗಣಿತ ಮಾಡ್ಬೇಕಾಗಿದ್ರೆ ಅನೇಕ ಸುಳ್ಳು ಖುಷಿ ಒಂದು ಕರೆ ಆಗ್ತೇನು ಬಹಳ ಕೂಡಿಸ್ತೀವಿ, ಲಕ್ಷಾಂತರ ಸುಳ್ಳು ತಂದು ಕೂಡಿಸ್ತೀವಿ. ಒಂದ್ ಕರೆ ಆಗಕ್ಕಿಂತಪ್ಪ ಅಂದ್ರೆ ಆಗುದಿಲ್ಲ ಅಂತ. ಎಲ್ಲಕ್ಕೂ ದೊಡ್ಡ ಸುಳ್ಳು ಆಯ್ತು ಹೊರತು ಕರೆ ಆಗಿ ಸುಳ್ಳು ಆಗುದಿಲ್ಲ. ಅದು ಬಹಳ ಖುಷಿನ ಆಗ್ತದೆ, ದೊಡ್ಡ ಸುಳ್ಳು ಆಯ್ತು ಬರ್ತಾ ಕರೆ ಹಂಗಾಯ್ತು. ಹಾಗೆ ನಾವು ಪ್ರಯತ್ನ ಸರ್ ಎಲ್ಲ ಸಣ್ಣ ಸಣ್ಣ ಸುಖಗಳೆಲ್ಲ ಕೂಡಿಸಿ ಔಪಾಧಿಕ ಏನು ವ್ಯತ್ಯಾಸ ಕೂಡಿಸ್ಕೊಂಡು ಪೂರ್ಣ ಸುಖ ಮಾಡ್ಕೋಬೇಕಂತ ನಾವು ಪ್ರಯತ್ನ ಮಾಡಿರ್ತೀವಿ. ಅದು ಸಾಧ್ಯ ಇಲ್ಲಪ್ಪ ಅಂತ ನಮ್ಮ ಅನುಭವ ಒಂದು ಕಣ್ಕೋಬಹುದು. ಇಷ್ಟು ವರ್ಷ ನಾವು ಕಟ್ಬಿಟ್ಟು ಮಾಡ್ಕೊಂಡು ಇಷ್ಟು ಆಗಿಲ್ಲ, ಆಗುದಲ್ಲ ಅಂತ ನಾವು ಪಾಠ ಕಲಿಗೆ ಹೋಗ್ತಾನೆ. ಅನುಭವನೇ ತನ್ನ ಶಿಕ್ಷಕ ಅಂತ ಹೋಗ್ಬೇಕಂತಾರೆ. ಈ ನಾವು ಶಿಕ್ಷಕರು ನಾವು ಮತ್ತೊಬ್ಬರಿದ್ದಾರೆ ಕರೆ, ಆದ್ರೂ ಒಬ್ಬ ಮಹಾ ಶಿಕ್ಷಕ ನಮ್ಮ ಹತ್ರ ಹೋಗಿದ್ದಾನೆ. ಯಾರು ಅಥವಾ ಒಂದು ದೊಡ್ಡ ಪುಸ್ತಕ ನಮ್ಮ ಹತ್ರ ಅದು ಯಾವುದು ನಿಮ್ ಜೀವನ ನಿಮ್ಮ ಅನುಭವನೇ ಇದೇ ಒಂದು ದೊಡ್ಡ ಇದೇ ಓದ್ಕೊಡ್ರಿ ಅಂತ. ಇದನ್ನ ನೋಡ್ಕೊಂಡ್ರಪ್ಪ ಅಂದ್ರೆ ಎಷ್ಟೋ ನಿಮ್ಗೆ ಸಮಸ್ಯೆ ಬಿಟ್ಟು ಹೋಗ್ತಾವ. ಈ ಗ್ರಂಥ ಓದ್ರಿ, ಯಾವುದು ನನ್ನ ಜೀವನ ರೂಪಿ ಗ್ರಂಥ ಓದ್ರಿ ಅಂತ. ಅದೇನ್ ಅಲ್ಲಿ ಕಂಡು ಬರ್ತಂದ್ರೆ ಸುಖ ಆಗಿಲ್ಲ ಅಂತ ಕಂಡು ಬರ್ತದೆ. ನೋಡ್ಕೊಂಡ್ರೆ ನಾವ್ ಎಷ್ಟು ಹರಿಬಿದ್ದಿಲ್ಲ ವ್ಯರ್ಥ ಆಗಿ ಹೊರತಾಗಿ ಅದ್ರ ತಕ್ಕ ಆಗಿ ನಾವು ಸುಖ ಎಂದು ಆಗೇ ಇಲ್ಲ. ನಾವು ಸುಖ ಅಂತೀವಲ್ಲ ಅಂದ್ರೆ ಆ ದುಃಖ ನಿವಾರಣೆಗೆ ಏನ್ ದುಃಖ ತೆರಿ ಬಂದಿಲ್ಲ ಅದಕ್ಕೆ ಸರ್ವಸೂಗದ ಸುಖ ಅಂತ ತಿಳ್ಕೊ. ಅಂತಿವಾಗಿದೆ ನಮ್ಮ ಸುಖ ಎಂತ ಇರ್ತಾವೆ ಎಂತ ಇರ್ತಾವೆ. ಏನ್ ನಮ್ಗೆ ದುಃಖ ಬಂದ್ರೆ ತಾವು ಬಾಧು ಮಾಡುದು ಇದೇ ನಮ್ ಸುಖದ ವ್ಯಾಖ್ಯೆ. ದುಃಖ ಬರ್ತಾ ಬರ್ತಾ ಇರ್ತಿರ್ತಾವೇನ್ರಿ, ಅದೊಂದು ದುಃಖ ಬಾಧು ಮಾಡಿದ್ ಬಾ ನಾವು ಸುಖಿ ಆಗ್ತೀವಿ ಅಂತ ಹಿಂಗೆ ಕಲ್ಪನಾ ಇವ್ ಅಂದ್ರೆ ದುಃಖ ಒಂದು ದುಃಖ ಬಾಧು ಮಾಡ್ದ ಅಷ್ಟೇ ಆಗ್ತದೆ. ಅದು ಹೋತಪ್ಪ ಅಂದ್ರೆ ಸುಖದ ಸಾಧನ ಆಗ್ಲಾರ್ದು. ದುಃಖ ಒಂದೇ ಐತಪ್ಪ ಒಂದು ಮಾಡಿದ್ರೆ ಹೋಗ್ತದಪ್ಪ ಇನ್ನು ಮುಂದೆ ಸುಖಿ ಆಗ್ತಂತಿತ್ತು. ಆ ದುಃಖ ಹೇಗಿದ್ರಿಂದ ಒಂದು ಹೋದ ಬರ್ತಂದು ಬರ್ತದೆ. ಅವಾಗ ಏನ್ಸಲ ಇದೊಂದು ಬಾಧು ಮಾಡ್ತೀನಿ ಸುಖಿ ಆಗ್ತೀನಿ ಅಂತ. ಅದು ಎಷ್ಟು ಪ್ರಯತ್ನದಿಂದ ಎಷ್ಟು ಕಷ್ಟ ಅನುಭವಿಸಿ ಎಷ್ಟು ಚೀಟ್ ಮಾಡಿ ಅದೊಂದು ಬಹಳ ತೆಗಿತಾನೆ. ಅದ್ರ ಮಕ್ಕಳು ಮತ್ತೆ ಕೂಡಿಸು ಅದನ್ನ ಅದು ಇದರಿಂದ ಇವ್ರು ತಮ್ಮ ವಸತಿ ಎಲ್ಲ ತಮ್ಮ ಜೀವನ ನಾವು ಕಂಡ್ಕೋಬಹುದು. ನಾ ಏನಾದ್ರು ಮಾಡಿದ್ದೆ ಒಬ್ಬ ವ್ಯಕ್ತಿ ಇರ್ತಾನೆ, ಸಣ್ಣ ವಯಸ್ಸು ಎಂತಿರ್ತಾನೆ, ದೊಡ್ಡವ ಮೇಲೆ ಬಹಳ ನಾವು ಏನು ಸುಖಿ ಆಗ್ಬೇಕು.
ಭಾಳ ಗಳಿಸ್ಬೇಕು, ಭಾಳ ಕೀರ್ತಿ ಮಾಡ್ಬೇಕು, ಭಾಳ ಹೆಸರು ಗಳಿಸ್ಬೇಕು, ಭಾಳ ದೊಡ್ಡ ಅಧಿಕಾರಿ ಆಗ್ಬೇಕು, ಭಾಳ ರೊಕ್ಕ ಮಾಡ್ಬೇಕು, ಭಾಳ ಸುಖಿ ಆಗ್ಬೇಕು ಅಂತಿರ್ತಾನ ನಾವು. ಆದ್ರೆ ಒಂದು 10-20 ವರ್ಷ ಆದ್ಮೇಲೆ ನೋಡ್ಕೊಂಡಲ್ಲ ಏನು ಎಲ್ಲ ಏನು ಬರೀ ಬರೀ ಬಾಯಿಗೆ ಅಂದಷ್ಟೇ ಅದು ಏನು ಆಗಿಲ್ಲ, ಏನು ಯಾವುದೂ ಆಗಿಲ್ಲ ಅಂತೀವಿ. ಮತ್ತೆ ಸ್ವಲ್ಪ ವರ್ಷ ನೋಡ್ಕೊಂಡು ಮತ್ತು ಏನೂ ಆಗಿಲ್ಲ ಅದು ಇದ್ರದ್ದು ಆಗುವುದಿಲ್ಲ ತಮ್ಮ ಜೀವನದ ತಮ್ಮ ಉದಾಹರಣೆ ನಾವು ಕಂಡ್ಕೋಬಹುದು. ವಿಚಾರ ನಮ್ಮ ಜೀವನ ಪರೀಕ್ಷೆ ಮಾಡ್ಕೋಬೇಕಿಲ್ಲ. ಈ ಅನುಭವ ಆದ್ರೂ ಹಂಗೆ ಸರ್, ಜೀವನದ ಪರೀಕ್ಷೆಯನ್ನೇ ನಾವು ಆತ್ಮನ ಅನುಭವ ಬಂತು. ಈ ಪ್ರತ್ಯಕ್ಷ ಇದಕ್ಕೆ ನನ್ನ ಏನಿದೆ ಅಂತ ಬಂದು ತನ್ನ ತಾನು ನೋಡ್ಕೊಂಡೇ ಇದೆ ಅಂತ ಏನದ ಆ ಜೀವನ ಪರೀಕ್ಷೆ ಮಾಡ್ಕೊಂಡ್ರಿಂದ ಅದ್ರ ಎಷ್ಟು ಗುಣಧರ್ಮ ನಮ್ಗೆ ಗೊತ್ತಾಗ್ತದೆ. ಈ ಹೊರಗಿಂದ ಏನೋ ಸುಖದ ಸ್ಕೂಲ್ ಬಗ್ಗೆ ಹೆರಿಬೀಳ್ತೀವಿ, ಅದು ನಿರರ್ಥಕದ. ಅಥವಾ ಎಷ್ಟೆಷ್ಟೋ ನಾವು ಕರಿಬಹುದು ಅಂತ, ಎಷ್ಟೋ ತಮ್ಮ ಅನುಭವವನ್ನು ಕರಿಬಹುದು, ಎಷ್ಟು ನೋಡಿ ಕಲಿ ಬರ್ತದೆ. ಅದು ಮುಖ್ಯ ನಮಗೆ ಕಲಿಸ್ಕೊಳಿಸುವಂತಹದ್ದು ಮಾಸ್ತರೇ ಅಥವಾ ಯಾರು ತನ್ನ ಜೀವನದ ಅನುಭವ ಆ ಪ್ರಕಾರ ನೋಡ್ಕೊಂಡು ಇಲ್ಲ ಏನ್ ನಿಷ್ಠಾಂತ ಮಾಡ್ಬೇಕಾಗಿದೆ ಅಂದ್ರೆ ಸುಖ ಅನ್ನೋದ್ರಿಂದ ನಮ್ದು ಸುಖದ ವ್ಯಾಖ್ಯಾನೆ ನಮಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಸುಖ ಅಂತ ನಾವು ಎದ್ದು ತಿಳ್ಕೊಂಡಿವಿ. ದುಃಖದ ಒಂದು ಸ್ವಲ್ಪ ಕಾಲ ಮಾತ್ರ ದುಃಖದ ಬಾಧು ತೋರಿಸೋದು ಸುಖ ಅಂತ ಭಾವನೆ ಆಗಿದೆ. ಅದೇ ನಿಜವಾದ ಸುಖ ಅಲ್ಲ. ಆದ್ರೆ ತನ್ನಲ್ಲಿದ್ದಂತಹ ಪರಿಪೂರ್ಣ ಸುಖ ಬೇಕು, ಅದು ಮಾತ್ರ ನಿಜವಾದ ಸುಖ ಅಲ್ಲ. ಆ ಸುಖರೂಪ ನಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲೇ ಹೆಂಗ್ ತಿಳ್ಕೊತಾನ, ಅವನೇ ಮಹಾತ್ಮ ಅನ್ಸ್ತಾನ, ಅವನೇ ಜ್ಞಾನಿ ಅನ್ನಿಸ್ತಾನೆ, ಅವನಿಗೆ 3 ರೂಪಗಳು ಅವನೇ ಹೆಚ್ಚಿನ ಇದ್ದಾನೆ ಅಂತ ಅನಿಸ್ತಾನ. ಸತ್ಯಜ್ಞಾನಾತ್ಮಕೋ ನಂತಹ ಪರಮಾನಂದ ವಿಗ್ರಹ ಪರಮಾತ್ಮ ಪರಂಜ್ಯೋತಿ ಅವ್ಯಕ್ತೋ ವ್ಯಕ್ತ ಕಾರಣಂ. ಅವನ ಸ್ಥಿತಿ ಪರಮಾನಂದ ವಿಗ್ರಹ, ಪರಮಾನಂದ ಆನಂದ ಮೂರ್ತಿನೇ ಇರೋ ವಿಗ್ರಹದ ಮೂರ್ತಿ. ಅಂದ್ರೆ ಆನಂದ ಮೂರ್ತಿ ಆನಂದ ರೂಪ ಆಗಿ ಪರಿಪೂರ್ಣ ಆನಂದನೇ ಆಗಿರ್ತಾನ. ಯಾಕಂದ್ರೆ ದುಃಖಕ್ಕೆ ಕಾರಣ ಯಾರಿರುವುದಿಲ್ಲ. ಇಷ್ಟು ಚಮತ್ಕಾರದ ದುಃಖಿಂದ ಅದಕ್ಕೊಂದು ಕಾರಣ ಬೇಕಾಗ್ತದೆ, ಆ ಕಾರಣ ಸಿಗುವುದಿಲ್ಲ ಜ್ಞಾನಿ ಸ್ಥಿತಿಯತೆ ಅಂದ್ರೆ. ಯಾಕಂದ್ರೆ ತನ್ನ ಆ ಪರಿಪೂರ್ಣ ಆನಂದ ರೂಪ ಸಚ್ಚಿದಾನಂದ ರೂಪ ಆತ್ಮನ ಕಥಾತ್ಮ ಅಂತ ಅನುಭವದಲ್ಲಿ ನೆಲೆಸಿದಂತಹ ಜ್ಞಾನಿಗಿರುತ್ತೆ. ಅಲ್ಲಿ ಆ ಸ್ಥಿತಿಯಲ್ಲಿ ದುಃಖ ಪ್ರವೇಶ ಆಗಲಿಕ್ಕೆ ಮಾರ್ಗನೇ ಇಲ್ಲ. ದುಃಖ ಪ್ರವೇಶ ಆಗ್ಬೇಕಾದ್ರೆ ಏನು ಕಡಿಮೆ ಆಗ್ಬೇಕಾಗ್ತದೆ, ಏನೇನು ನಾಶ ಆಗ್ಬೇಕಾಗ್ತದೆ, ಯಾಕೆ ಕಸೋಬೇಕಾಗ್ತದೆ, ಮತ್ತೊಬ್ಬರು ಏನು ಬಂದು ಅವರು ಅದಕ್ಕೆ ಮತಭೇದ ಆಗ್ಬೇಕಾಗ್ತದೆ. ಏನೇ ಬೇಕು ನೋಡಿ, ಕಾರಣ ಬೇಕು. ಕಾರಣದ ದುಃಖ ಏನ್ ಜಗತ್ತೆ ಎಂದು ಬಂದೇ ಇಲ್ಲ ಯಾರಿಗೂ. ಏನ್ ಬಂದ ಹೇಳಿ ದುಃಖ ಹಾಕು ಏನಾದ್ರು ಕೇಳ್ತೀವಿ ಅಂದ್ರೆ ಕಾರಣ ಏನಂತ ಅದು ನಾವು ಏನಾದ್ರು ಕೇಳಿದ್ರೆ ಅದು ಕಾರಣ ಅಂತ ನಾವು ಸಿದ್ಧಾಂತ ಹಿಡ್ಕೊಂಡಿವಿ. ದುಃಖ ಆತ ಏನಾತಪ್ಪ ದುಃಖ ಏನಾಗ್ತದೆ, ಏನಾಗ್ತದೆ, ಯಾರೇನು ಮಾಡಿದ್ರಿ ನೀವು ಕೇಳ್ತಿದ್ರು. ಆ ದುಃಖ ಮತ್ತು ಕಾರಣ ಬೇಕಾಗ್ತದೆ, ಹೌದಿಲ್ಲ? ಅದಕ್ಕೆ ತಂತಾನೆ ದುಃಖ ಬರೋದಿಲ್ಲ. ಹಾಗೆ ಎರಡನೇ ಕಾರಣದಿಂದ ಹತ್ರ ಆತ್ಮಸ್ಥಿತಿಯಲ್ಲಿ ಅವನ ಜ್ಞಾನಿಯಲ್ಲಿ ಇಲ್ಲದ್ರಿಂದ ದುಃಖ ಬರ್ಲಿಕ್ಕೆ ಕಾರಣ ಮತ್ತೊಬ್ರು ಬೇಕಪ್ಪ, ಹೌದ್ರು? ದುಃಖ ಕೊಡೋರು ಬರ್ಬೇಕಲ್ಲ. ದುಃಖ ಕೊಡೋರೇ ಇವನಲ್ಲಿಲ್ಲ. ಏಕಮೇವದಲ್ಲಿ ಎಲ್ಲ ಒಂದು ಸ್ವರೂಪದ ಸರ್ವಾತ್ಮಕಿ ಭಾವಿತರಿಂದ ದುಃಖ ಕೊಡೋರು ಯಾರು ಇಲ್ಲೇ ಇಲ್ಲ ಅಂತ ಹೇಳಿ ದುಃಖ ಅನುಭವಿಸೋದಿಲ್ಲ ಇವ ನಾಸತ್ವ ನೀವು. ದುಃಖ ಕೊಡ್ಕ ದುಃಖ ಅನುಭವಿಸೋಬೇಕಲ್ಲ. ದುಃಖಿ ಅಂತ ಆತಪ್ಪ ಅಂತ ಅಂತೀವಿ, ಹೌದಿಲ್ಲ? ಆ ನಾಮ ದುಃಖ ಅನುಭವಿಸಿದ ಕಂಡು ಯಾವಾಗಲೂ ನಾ ಎತ್ತಗತ್ತ ದುಃಖದ ತೋರ್ ಮನೆಯವ ದುಃಖದ ಮೂರ್ತಿನೇ ಇವ ಆನಂದ ಮೂರ್ತಿ ಅಂತ ಹೇಳಿ. ಇವ ಆನಂದ ಒಂದು ವಿಗ್ರಹ, ಆನಂದ ವಿಗ್ರಹ ಅಂತ ಹೇಳಿದ್ರು. ಹಂಗ ದುಃಖ ವಿಗ್ರಹ ಯಾವ ನಾ ಇದ್ದಾವ ಏನಾದ್ರೆ ಯಾವಾಗ ದುಃಖ ಮಾಡ್ಕೊತಿದ್ದ ಅವ, ಹೌದಿಲ್ಲ? ಅಂದ್ರೆ ನಾ ಇರೋದ್ರಿಂದ ನಾನು ಹೇಳ್ತಾ ಇದೆ, ಆ ಜ್ಞಾನಿ ನಾ ಇರೋದ್ರಿಂದ ಅವಾಗ ದುಃಖ ಆಗೋ ಸಾಧ್ಯ ಇಲ್ಲ. ಅವನ ಭಾವನೆಯೊಳಗೆ ಅವನ ಸ್ಥಿತಿಯೊಳಗೆ ಅನ್ಯದ್ರಿಂದ ಅನಿಲ್ ದುಃಖ ಬರೋ ಸಾಧ್ಯ ಇಲ್ಲ. ಅಂದ್ರೆ ಯಾವ್ದು ನೋಡಿದ್ರು ಅದು ದುಃಖ ಪ್ರವೇಶ ಆಗ್ಬಿಡ್ಬಾರ್ದು. ಅದಕ್ಕೆ ಆನಂದ ವಿಗ್ರಹ, ಆನಂದ ಮೂರ್ತಿ. ಆನಂದನೇ ಯಾವಾಗಲೂ ಅಖಂಡವಾಗಿ ಅನುಭವಿಸೋದ್ರಿಂದ ಮತ್ತೊಂದು ಪ್ರತಿಯೊಬ್ಬರು ಧ್ಯೇಯವೇ ಅದು ಇಷ್ಟ ಕೊಡೋದು. ಅದಕ್ಕಾಗಿ ಖರೆ ಆದ್ರೆ ನಾವು ಹಾಗೆ ತರ್ತೇವೆ. ನಮ್ಗೆ ಹೋಗ್ಬೇಕಾಯ್ತು ನೋಡ್ಬೋದು, ಅದೇ ಊರಿಗೆ ಹೋಗ್ಬೇಕಾಯ್ತು ಖರೆ ನಾವೇನ್ ಹೇಳಿದ್ವಿ, ಕೆಳಗಿನ ಹೇಳಿದ್ವಿ. ಉತ್ತರ ಕೆಲ ನಾವು ದಕ್ಷಿಣ ಹೇಳ್ತೀವಿ. ಎಲ್ಲಿ ಹೊಂಟಿಯಪ್ಪ ಅಂತ ಕೇಳಿದ್ರೆ ಹಿಮಾಲಯ ಪರ್ವತ ಹೋಗ್ಬೇಕು ಮಾಡಿದ್ದೀನಿ. ಯಾವ ದಕ್ಷಿಣ ಹೋಗಿ ಬಸ್ ಹಿಡಿದ ಈ ಬೆಂಗಳೂರು ಬಸ್ ಅವಾಗ ಯಾವ ಗಾಡಿಗೆ ಕೂತ್ರೆ ಹೋದವ ಅಂದ್ರೆ ಯಾವ ಗಾಡಿಗೆ ಬರ್ತು ಮೊದಲು ಬರ್ತಾ ಗಾಡಿ ಕೂತ ಗಾಡಿ ಮೇಲೆ ಮುಖ್ಯ ಮಾಡಿಸ್ತದೆ. ಬೇಕಾದ ಗಾಡಿ ಕೂತ್ರು ಮುಟ್ಟಿಸುತ್ತೆ ತಿಳ್ಕೊಳ್ಳ. ಹಾಗಿದ್ರೆ ನಾವಿಂದ್ರೆ ಬೇಕಾದ ಮಾಡಿದ್ರೆ ನಮ್ಗೆ ಸುಖ ಸಿಗ್ತಂತ. ಹಂಗನ ಪ್ರಯತ್ನ ಎಂತ ಪ್ರಯತ್ನ ಮಾಡ್ಕೊಂಡು ಸುಖ ಸಿಕ್ಕೇ ಸಿಗ್ತದೆ ಅಂತ ನಾವು ಹೀಗೆ ಹೊಂಟಿವಿ. ಹಂಗಿಲ್ಲಪ್ಪ ನಿಜವಾದ ಯಾಕಂದ್ರೆ ಅಥವಾ ಅಂತರ್ಮುಖ ಅಂತ ಬೇಕಾದ್ರೆ ತನ್ನ ನಿಜ ಸ್ಥಿತಿಯಿಂದ ನಿಜ ಸ್ವರೂಪದಿಂದ ಮಾತ್ರ ನಾವು ಸುಖಿ ಪಡು ಸುಖ ಆಗ್ಬೋದು, ಸುಖಿಗಳಾಗಬಹುದು. ಹಾಗೆ ಜ್ಞಾನಿ ಆಗಿರ್ತ ಅಂತ ಆನಂದ ವಿಗ್ರಹ ಅಂತ ನಾವು ಮಾಡಿದ್ವಿ. ಕೂತ್ರು ಆನಂದ, ನಿಂತು ಆನಂದ, ಅಡ್ಡಾಡಿದ್ರು ಆನಂದ, ಊಟ ಮಾಡಿದ್ರು ಆನಂದ, ಮಾತಾಡಿದ್ರು ಆನಂದ, ಮಕ್ಕೊಂಡ್ರು ಆನಂದ. ಹಿಂಗಿದಕ್ಕೆ ಏನ್ ಬರೋದು? ಯಾರು ಅಡ್ಡಿ ಮಾಡ್ಯಾರ? ನಾವ್ ಇಷ್ಟಕ್ಕೆ ಹೇಳ್ತೀವಿ. ಯಾರಿಗೆ ಯಾಕೆ ಹೇಳ್ರಪ್ಪ ನೀವು? ನಿಮ್ಗೆ ಇದಕ್ಕೆ ಯಾಕೆ ಬರ್ತಿರ್ಲಿಕ್ಕೆ ನೀವಾಗಿ ಕಲ್ಪನೆ ಮಾಡ್ಕೊಂಡು ನೀವಾ ದುಃಖಿಯಾಗಿ ಎಷ್ಟೆಷ್ಟು ಯಾರು ಬಂದಿರೋದ ನಿಮ್ಗೆ ಹಿಂಗಿರ್ಲಿಕ್ಕೆ ಬೇಕು ನಿಮ್ಗೆ.
ಯಾವಾಗ ದುಃಖ ಮಾಡ್ಕೋತಿರ್ಬೇಕು, ಚಿಂತೆ ಮಾಡ್ಕೋತಿರ್ಬೇಕು ಯಾವಾಗ್ಲೂ. ಯಾರು ಬಂದೈತೆ ಮತ್ತೆ ನಿರ್ವಾಹ ಬೀರಪ್ಪ ಅಂತ ಹೇಳ್ತೀವಿ. ನೀವಾಗಿದ್ದೀರಿ ನೋಡಿ ಕೆಲಸ. ಯಾವಾಗ ಕಲ್ಪನಾಕಾರ ಆಗಿ ಯಾವಾಗ ಹಿಂಗ ಹಾಗಂತೂ ಸುಖ ದುಃಖ ಕಲ್ಪನಾ ಮಾಡಿ, ಮಾನಪ್ಪ ಅಂತ ಕಲ್ಪನಾ ಮಾಡಿ, ದ್ವಂದ್ವ ಕಲ್ಪನಾ ಮಾಡಿ, ಕಾರ್ಯಗಳ ಕಲ್ಪನಾ ಮಾಡಿ, ಕಾರ್ಯ ಯಾವಾಗ ಆಯ್ತು ಕಾರ್ಯ ಆಗ ಲಘು ಆಗ್ತಿಲ್ಲ, ಫಲ ಬರ್ತಿಲ್ಲ, ಲಘು ಬರ್ತದೆ ಫಲ ಬರ್ತದೆ. ಒಂದು ನಾವು ಹೇಳಿದಪ್ಪ ಅಂದ್ರೆ ಅದಕ್ಕೆ ಎಷ್ಟೆಷ್ಟು ಕೊಟ್ಟಿಲ್ಲ ಉಪಾಧಿಯಲ್ಲಿ ಒಟ್ಟಿಗೆ ಲೆಕ್ಕ ಇಲ್ಲ. ಎಷ್ಟೊಂದು ಹೇಳ್ತಾರೆ ನಾವು ಎಷ್ಟು ಬಹಳ ಸಂಸ್ಕೃತಿ ನಾವು ಕೆಲಸ ಹಿಡಿದು ಕರೆ ಕೊಟ್ಟಿವಿ ಏನ್ ಹೇಳ ಅಂತ ಅಂದ್ರೆ ಅದು ಹಂಗಿದಪ್ಪ ಅಂತ ಉಪಾಕರಣೆ ಹಂಗಿದ. ಮತ್ತೆ ಆ ಉಪಾದ ಸತ್ಯ ತಗೊಂಡು ಅದೇ ತಮ್ಮ ಕರ್ತವ್ಯ ತಿಳ್ಕೊಂಡು ಅದ್ರ ಕಲ್ಪನಾ ಹಾಕ್ಬೋದು, ಅದು ದುಃಖಿ ಹಾಕಿ ನಾವಾಗಿ ಹಾಕ್ತಿವು. ಮತ್ತೆ ಯಾರನ್ನ ದುಃಖಿ ಮಾಡ್ತಾರೆ ಹೇಳು, ನಾವಾಗಿ ದುಃಖಿ ಹಾಕ್ತಿವಿ ಹೇಳಿದಾರ ಕಲಿಬೇಕಾದ್ರೆ. ಈಗ ನಾವಾಗಿ ಸುಖಿ ಆಗ್ಬಿಡ್ತಾರೆ, ಈಗ ಮತ್ತೊಂದು ಸುಖಿ ಮಾಡಿ ಸಾಧ್ಯ ಇಲ್ಲ. ಇದೊಂದು ತಿಳ್ಕೊಳ್ತೀವಿ. ನೀವು ಸುಖಿ ಆಗ್ಲಿಕ್ಕೆ ಇಚ್ಛಾ ಮಾಡಿಲ್ಲ ಅಂದ್ರೆ ನಿಮ್ಮನ್ನು ಯಾರೂ ಜಗತ್ತಿನ ಸುಖಿ ಮಾಡ್ತಾರ. ಯಾಕಂದ್ರೆ ನೀವು ಕಲ್ಪನಾಕಾರಾಗಿ, ನೀವು ಅಹಂಕಾರವಾಗಿ, ನೀವು ಉಪಾಧಿಯಲ್ಲಿ ನೀವು ತೊಳ್ಕೊಂಡು ಯಾವಾಗ ಅದ್ರಿಗೆ ಇನ್ನು ಕೆಳಗೆ ಮೇಲೆ ಆಗ್ತಿದ್ದ ಬಂದ್ರೆ ನೀವು ಯಾರು ಬಿಡಿಸೋ. ಮತ್ ನೀವು ಅವ್ರಿಗೆ ಬಂದ್ರೆ ನಿಮ್ಮನ್ನು ದುಃಖಿ ಮಾಡ್ಲಿಕ್ಕೆ ಯಾರು ಸಾಧ್ಯ ಅಂತ ಚಮತ್ಕಾರಿಗಳು. ಸುಖ ದುಃಖ ನಮ್ಮ ಕೈಗಳು ಅಂತ ಬಂದ ಮೋಕ್ಷ ಸುಖ ದುಃಖ ಇವೆಲ್ಲ ನಮ್ಮ ಕೈಗಳು. ನಾವೇಂದ ಆ ಸುಖದ ಜಾಗವನ್ನು, ಸುಖ ಸ್ಥಾನವನ್ನ ತನ್ನ ನಿಜ ಸುಖವನ್ನು ಯಥಾರ್ಥವಾಗಿರ್ತು ಆದ್ರೆ ನಾವು ನಡೆಸಿದ್ರಪ್ಪ ಅಂದ್ರೆ ಆ ಸುಖಕ್ಕೆ ಕೊರತಿಲ್ಲ. ಸುಖವೇ ನಾವು ಇದ್ದೀವಿ, ಅಖಂಡ ಸುಖ ನಮ್ಗೆ ಸಿಗ್ತದೆ. ಆ ಸುಖವನ್ನು ದೊರಕಿಸಿದವರೇ ಜ್ಞಾನಿಗಳು ಅಂತ ಅವ್ರಿಗೂ ಶ್ರೇಷ್ಠ ಅಂತಾರೆ. ಜ್ಞಾನಿಗೆ ನಾವೇನು ಬಹಳ ಪೂಜ್ಯ ಮಾಡಿಸ್ತೀವಿ. ಯಾಕೆ ಮಾಡಿಸ್ತೀವಿ? ಅದು ಮಾನವೀಯ ದೇಹವನ್ನು ಮುಟ್ಟ್ಯಾರ ಅವರು, ಇಷ್ಟೇ ಮತ್ತೆ ಹೆಚ್ಚಿಗಿಲ್ಲ. ಮತ್ತೆ ಎರಡನೇ ದೃಷ್ಟಿನೊಳಗೆ ಅವ್ರಿಗೆ ಹೆಚ್ಚಿನ ವಿಶೇಷ ಇದೆ. ಅವ್ರು ಹೆಚ್ಚಿನವರ ತೊಲಿಕೆ ಯಾವ ದೃಷ್ಟಿನ ರೀತಿ ಹೆಚ್ಚಿನವರಪ್ಪ ನಮ್ಗಿಂತ ಅಂತ ಕೇಳಿದ್ರೆ ಎಲ್ಲ ಕಡಿಮೆ ಇರ್ತಲ್ಲಿ ಕಟ್ಟಿರಿ. ಅವೇನು ಬಹಳ ಏನು ದೊಡ್ಡ ವಿದ್ವಾನ್ ಇರ್ತಾರೆ, ಪರೀಕ್ಷೆ ಪಾಸ್ ಅವ್ರು ಇರ್ತಾರೆ, MA BA ಆದವರು ಬೇಕಾದ್ರು ದೊಡ್ಡ ಪರೀಕ್ಷೆ ಪಾಸ್. ಅಥವಾ ಬಹಳ ಚಂದ ಇಲ್ಲಿ ಸಾಕಷ್ಟು ಅರಿವಿ ಹಾಕೊಂಡು ಫ್ಯಾಷನ್ ಬರ್ತಿರ್ತಾರೆ. ಎಲ್ಲಿ ಹಂಗೆ ಅಡ್ಡದಿದ್ದೇ ಇರ್ತಾರಂತ ಜ್ಞಾನಿಗೆ ಫೋಟೋ ಹಂಗೆ ಇರ್ತದೆ. ಎಲ್ಲಿ ಹಾಕೊಂಡು ಎಂದೇ ಕೂಡುದು ಎಂದೇ ಮಾಡುದು ಹಂಗ ರೂಪನೂ ಸಾಧಾರಣ. ಯಾಕ್ರಿ ಅರಿವಿ ಅಂತೂ ಒಟ್ಟಿಗಿಲ್ಲ. ಊಟ ಪಾನಿ ಅಷ್ಟಾನ ಊಟ ಆಗಿ ಭಾಳ ಚೈನಿ ಇರ್ತಾರೇನೋ ಹೇಗಿಲ್ಲ ಸಾಧು ಊಟ ಅಂತಾರೆ. ಸಾಧು ಏನಂದ್ರೆ ಒಬ್ಬ ಶಿಷ್ಯ ಸಹ ಒಬ್ಬ ಮನೆ ಕರ್ಕೊಂಡ್ ಊಟಕ್ಕೆ ಅವೇನ್ ತಂದ ಜಿಲೇಬಿ ಬಾಸುಂದಿ ಎಲ್ಲ ತೊಗೊಂಬಂದಿದೆ. ಅವೇ ತಾಟ ಬೆರ್ಕಾಕ್ ಹೋಗಿ ಈ ಸಾಧನ ಊಟ ಅಂತ ಕೇಳಿದ್ರೆ ಇದು ಹೋಗಿ ಊಟ ಬಾಯ್ದು ಸಾಧನ ಊಟ ಯಾರು ಅಂತ ಏನ್ ಹಂಗಾರ ಬಕ್ರಿ ಚಟ್ನಿ ತಗೊಂಬ ಇದು ಈಗ ಸಾಧನ ಊಟ ಅಂತ ಕರ್ತರಿಂದ ಅಂದ್ರೆ ಒಟ್ಟಿಗೆ ಅಂದ್ರೆ ಆನಂದ ವಿಗ್ರಹ ವಿಷಯ. ಅಂದ್ರೆ ಇಲ್ಲ ಜ್ಞಾನಿ ನೋಡ್ಲಿಕ್ಕೆ ಅವ್ನು ಊಟನೇ ಸಂತಾನ ಮಾಡೋದಿಲ್ಲ. ಇಲ್ಲ ಸಾಮಾನ್ಯ ಊಟ ಮಾಡ್ತಿರ್ತಾನೆ, ಸಾಮಾನ್ಯ ನೋಡಿ ಹೆಂಗಾರಿ ಕಾಣಿಸ್ತಾನೆ. ಮತ್ ಶ್ರೇಷ್ಠ ಅಂತ ಹೆಂಗ್ರಿ ಏನ್ ಶ್ರೇಷ್ಠ ನೀವೇ ಹೇಳಿ ನೋಡು. ಅಷ್ಟಾಗ ಹಾಕುವಂಥದ್ದು ಅವ್ನು ಏನ್ ಕಂಡು ಬಂದು ನಿಮ್ ಕಂಡು ಹಾಕಿದ್ರಪ್ಪ ಅಂತ ಕೇಳ್ತಾರೆ. ಮನ್ಸು ಕೇಳ್ತಾರೆ ಏನಪ್ಪ ಇವ್ರು ಬರೀ ಇವ್ರು ಬಿಟ್ರೆ ಮನುಷ್ಯ ಸಾಷ್ಟಾಗ ಹಾಕ್ತಾರೆ, ಏನ್ ಇವ್ರಿಗೆ ಹೇಳ್ಬೇಕು ನೆರವೇರ್ತಾರಲ್ಲ ಅವ್ರು ಕೇಳಿ ಅವ್ರ ಉತ್ತರ ನೀವೇ ಹೇಳೋರು. ಹಿಂಗ್ ಕೇಳ್ತಾನೆ ಅಂತ ನೀವು ಬ್ರಷ್ ಮಾಡಿದ್ರು ಏನ್ ಸುಮ್ಮನೆ ಹೋಗ್ತೀರಿ ಅಲ್ಲಿ ಹೋಗಿ ನೀವು ಸಾಷ್ಟಾಂಗ ಹಾಕ್ರಿ ಏನ್ ಸುಮ್ ಸಾಮಾನ್ಯ ಇಪ್ಪ ಇದು ಕರ್ತಲ್ಲ ಸಂಸ್ಕೃತದಾಗಿಲ್ಲ ಅವ್ರು ಸದಾ ಮನುಷ್ಯ ಆಗಿದ್ದಾರೆ ಮತ್ತೆ ಅವ್ನು ಹಿಂಗ್ ಮಾಡ್ತೀರಿ ಏನ್ ನಿಮ್ಗೆ ಪುಸ್ತನ ಅಂತಂದು ಕೇಳಿದ್ರೆ ಅವ್ರ ಉತ್ತರ ನೀವೇ ಕೊಡೋದು. ಶ್ರೇಷ್ಠ ಇದ್ದಾರೆ ಅಂತ ನೀವು ಹೇಳಿದ ಅನ್ಬೇಕಾಗ್ತದೆ. ಶ್ರೇಷ್ಠ ಇದ್ದಂತೆ ಮಾಡ್ತೀವಪ್ಪ ಅಂತ